ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ನಾವು ಇವಾಗ ಕಾರ್ಕಳದ ಪ್ರಸಿದ್ಧ ಹಾಗೂ ಅತ್ಯಂತ ದೊಡ್ಡ ಜವಳಿ ಮಳಿಗೆ ಬಂಗ್ಲಗುಡ್ಡೆಯಲ್ಲಿರುವಂತಹ ಲಕ್ಷ್ಮಿ ಸಿಲ್ಕ್ಗೆ ಬಂದಿದ್ದೇವೆ. ಇಲ್ಲಿ ಯಾವೆಲ್ಲ ರೀತಿಯ ಬಟ್ಟೆಗಳಿದೆ, ಯಾವೆಲ್ಲ ಬ್ರ್ಯಾಂಡ್ ನ ಬಟ್ಟೆಗಳಿದೆ, ಹಾಗೆ ಇಲ್ಲಿ ಮಾನ್ಸೂನ್ ಮೆಗಾ ಆಫರ್ ನಡೀತಿದೆ. ಸೊ ಯಾವೆಲ್ಲ ಬಟ್ಟೆಗಳ ಮೇಲೆ ಯಾವೆಲ್ಲ ರೀತಿಯ ಆಫರ್ಗಳಿದೆ ಇವೆಲ್ಲವನ್ನು ನಾವು ನಿಮ್ಗೆ ತಿಳಿಸ್ಕೊಡ್ತೇವೆ. ಬನ್ನಿ. ವೀಕ್ಷಕರೇ, ಈಗ ಈ ಸಂಸ್ಥೆಯ ಮಾಲಕರಾದಂತ ಶ್ರೀಯುತ ವಿಠಲ್ ನಾಯ್ಕರವರು ಹಾಗೂ ನಯನ ನಾಯ್ಕರವರು ನಮ್ಮೊಂದಿಗಿದ್ದಾರೆ. ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿ ಕೂಡ ಇದೆ. ಅವರನ್ನ ಮಾತನಾಡ್ಸೋಣ. ನಮಸ್ತೆ ನಯನಕ್ಕ. ನಮಸ್ತೆ. ತಾವು ಈ ಅತಿ ದೊಡ್ಡ ಲಕ್ಷ್ಮಿ ಸಿಲ್ಕ್ಸ್ ಮಳಿಗೆಯನ್ನ ಮಾಡ್ಬೇಕಂತ ಯಾವ ರೀತಿಯಾಗಿ ಆಲೋಚನೆ ಮಾಡಿದ್ರಿ? ಸಣ್ಣ ಮಟ್ಟಿನ ಒಂದು ಅಂಗಡಿ ಮುಖಾಂತರ ತಾವು ಬಟ್ಟೆ ಮಳಿಗೆಯನ್ನ ಪ್ರಾರಂಭಿಸಿ ಯಶಸ್ವಿ ಉದ್ಯಮಿಯಾಗಿ ಮೂಡಿ ಬಂದಿದ್ದೀರಿ. ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಬಹುದೇ? ಅದೇ ರೀತಿ ವೀಕ್ಷಕರು ಕೂಡ ತಮ್ಮ ಅನಿಸಿಕೆಯನ್ನ ಆಲಿಸಲು ಕಾತರರಾಗಿದ್ದಾರೆ. ಎಲ್ಲ ಗ್ರಾಹಕರಿಗೂ ನಮಸ್ಕಾರ. ನಾನು ಮೊದಲು ಹೇಳುವ ಮಾತೇನು ಹೇಳಿದ್ರೆ, ಗ್ರಾಹಕರೇ ನನಗೆ ದೇವರು, ಗ್ರಾಹಕರ ಆಶೀರ್ವಾದವೇ ನನಗೆ ಶ್ರೀರಕ್ಷೆ. ನಾನು ಯಾವತ್ತೂ ಸಹ ವ್ಯಾಪಾರ ಸ್ಟಾರ್ಟ್ ಮಾಡುವಾಗದಿಂದ ಹೇಳುದು, ನನ್ನ ದೇವರು ಗ್ರಾಹಕರೇ. ನಾನು ಇವತ್ತಿಗೆ ಈ ಮಟ್ಟಕ್ಕೆ ಬರಬೇಕಾದ್ರೆ ಗ್ರಾಹಕರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಲ್ಲದೆ ನನ್ನ ಯಜಮಾನರು ನನಗೆ ಈ ಮಟ್ಟಕ್ಕೆ ಬರಲಿಕ್ಕೆ ತುಂಬ ಸಪೋರ್ಟ್ ಮಾಡಿದರು. ಏನಿದ್ರೂ ಕೂಡ ಪ್ರತಿ ಒಂದು ಇಂಚಿಗೂ ಕೂಡ ಹೀಗೆ ಮಾಡಿದರೆ ಹೀಗಾಗ್ತದೆ, ಹೀಗೆ ಮಾಡಿದರೆ ಹೀಗಾಗ್ತದೆ, ಹೀಗೆ ಮಾಡುವ ಅಂತ ಹೇಳಿ ಹೇಳುವಾಗ ನನ್ನ ಮಕ್ಕಳು ಕೂಡ ಕಾಲೇಜಾಗಿ ನನ್ನೊಟ್ಟಿಗೆ ಬೆಳೆದು ನಿಂತರು. ಅಮ್ಮ, ನಾವು ಇದನ್ನೇ ಮುಂದುವರಿಸುವ ಹೇಳಿ ನನಗೆ ತುಂಬ ಸಪೋರ್ಟ್ ಮಾಡಿದರು. ಹಾಗೆ ನನ್ನ ಸೊಸೆ ಕೂಡ ಬಂದು ಕಲ್ತವಳು, ಜಾಬಲ್ಲಿದ್ದವಳು, ಅಮ್ಮ ನಾನು ಕೂಡ ನಿಮ್ಮೊಟ್ಟಿಗೆ ಜೊತೆಗೂಡಿ ನಾವು ಸಂಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸುವ ಅಂತ ಹೇಳಿಕೊಂಡು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೂ ಇವತ್ತು ನಾವು ಈ ಆಫರನ್ನು ಯಾಕೆ ಬಿಟ್ಟಿದ್ದೇವೆ ಹೇಳಿದರೆ ಮೇಡಮ್, ನಾವು ಅಂಗಡಿ ಮಾಡಿ 12 ವರ್ಷ ಕಂಪ್ಲೀಟ್ ಆಯಿತು. 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ಪ್ರತಿ ವರ್ಷ ಕೂಡ ಎಲ್ಲರೂ ಆಫರ್ ಬಿಡ್ತಾರೆ ಓಲ್ಡ್ ಸ್ಟಾಕನ್ನು ಕ್ಲಿಯರ್ ಮಾಡಲಿಕ್ಕೆ. ಆದರೂ ನಾವು ಈ ಸಲ ಆ ಥರ ಮಾಡ್ತಾ ಇಲ್ಲ. ನಾವು ಹೊಸ ಅಂಗಡಿ ಮಾಡಿ 7 ತಿಂಗಳು ಕಂಪ್ಲೀಟ್ ಆಯಿತು. ಹಾಗೆ ಗ್ರಾಹಕರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಪ್ರತಿ ಒಂದು ವಿಷಯದಲ್ಲಿ ಕೂಡ. ಹಾಗೆ ಎಲ್ಲ ನೀವು ಹೊಸ ಬಟ್ಟೆ ಮಳಿಗೆ ಮಾಡುವಾಗ ತಮ್ಗೆ ಸ್ವಲ್ಪ ಭಯ ಇತ್ತು, ಇಲ್ಲಿ ಹೊಸ ಕಸ್ಟಮರ್ ನಾವು ಆಕರ್ಷಣೆ ಮಾಡ್ಬೇಕು, ಯಾವ ರೀತಿಯಾಗಿ ನಮ್ಗೆ ರೆಸ್ಪಾನ್ಸ್ ಸಿಗ್ಬಹುದು ಅನ್ನೋದು ನಿಮ್ಮಲ್ಲಿ ಸ್ವಲ್ಪ ಕಾತರ ಇದ್ದಿರ್ಬಹುದು. ಅದು ಈಗ ಪರಿಪೂರ್ಣ ಆಗಿದೆ ಅಂತ ನಾನ್ ಭಾವಿಸ್ತೇನೆ. ಖಂಡಿತವಾಗಿ ಗ್ರಾಹಕರು ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ದೂರದಿಂದ ಬಂದು ಕೂಡ ಒಳ್ಳೆ ಬಟ್ಟೆ ಕೊಡ್ತಿದ್ದೀರಮ್ಮ, ನಿಮ್ಗೆ ಇಂಥದ್ದು 100 ಅಂಗಡಿ ನೀವು ಹಾಕ್ಬೇಕು ಹೇಳಿ ತುಂಬಾ ಕಸ್ಟಮರ್ ಹೇಳಿ ಹೋಗಿದ್ದಾರೆ. ಹಾಗೆ ಬಹಳ ಸಂತೋಷ ಅನಿಸ್ತಾ ಇದೆ ನಿಮ್ಮ ಮಾತುಗಳನ್ನು ಕೇಳುವಾಗ. ಅದೇ ರೀತಿ ನಿಮ್ಮ ಮಕ್ಕಳು ಕೂಡ ಸ್ಟೆಪ್ ಬೈ ಸ್ಟೆಪ್ ನಿಮ್ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ. ಅಂದ್ರೆ ಒಂದೇ ಸೂರಿನಡಿ ಒಂದೇ ಮನೆಯವರು ಕೆಲಸ ಮಾಡುದಂತ ಹೇಳಿದ್ರೆ ಬಹಳ ವಿರಳವಾಗಿದೆ. ಆದ್ರೆ ನೀವು ನಿಮ್ ಜೊತೆಗೆ ನಿಮ್ಮ ಯಜಮಾನ್ರು, ನಿಮ್ಮ ಮಕ್ಕಳು, ಅದ್ರ ಜೊತೆಗೆ ಮೊನ್ನೆ ತಾನೇ ಬಂದಂತ ಸೊಸೆ ಕೂಡ ನಿಮ್ ಜೊತೆಗೂಡಿಸ್ಕೊಂಡಿದ್ದೀರಿ. ಅದೇ ರೀತಿ ಎಲ್ಲ ಗ್ರಾಹಕರನ್ನ ನೀವು ಆಕರ್ಷಣೆ ಮಾಡ್ತಾ ಇದ್ದೀರಿ. ಅದೇ ರೀತಿ ಮಾನ್ಸೂನ್ ಮೆಗಾ ಆಫರ್ ಸೇಲ್ ಅನ್ನು ಕೂಡ ಈಗ ಬಿಡ್ತಿದ್ದೀರಿ. ಹೆಚ್ಚಿನವರು ನಮ್ಮ ಕಾರ್ಕಳದಲ್ಲಿ ದೊಡ್ಡ ಮಳಿಗೆ ಇಲ್ಲ ಅಂತ ಹೇಳಿ ಬೇರೆ ಊರಿಗೆ ಹೋಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಎಲ್ಲ ಇದನ್ನ ಆಸೆ ಆಕಾಂಕ್ಷೆಯನ್ನ ನೀಗಿಸ್ಬೇಕಂತ ತಾವೊಂದು ಇಲ್ಲಿ ಕಾರ್ಕಳದಲ್ಲಿ ದೊಡ್ಡ ಮಳಿಗೆಯನ್ನ ಪ್ರಾರಂಭಿಸಿ ಈಗ ಗ್ರಾಹಕರಿಗೆ ಬೇಕಾಗುವಂತಹ ರೇಷ್ಮೆ ಸೀರೆಗಳಿರ್ಬೋದು, ಮದುವೆ ಸೀರೆಗಳಿರ್ಬೋದು, ಅದೇ ರೀತಿ ಯೂನಿಫಾರ್ಮ್ಗಳು ತುಂಬಾ ಶಾಲೆ ಸಂಘ ಸಂಸ್ಥೆಗಳು ತಮ್ಮಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಅವರ ಅಭಿಪ್ರಾಯ ಯಾವ ರೀತಿಯಾಗಿದೆ ನಯನಕ್ಕ? ತುಂಬಾ ಖುಷಿಯಲ್ಲಿದ್ದಾರೆ. ಯಾಕೆ ಹೇಳಿದ್ರೆ, ಇದು ಕಾರ್ಕಳದಲ್ಲಿ ಯಾವತ್ತೂ ಇಷ್ಟು ದೊಡ್ಡ ಅಂಗಡಿ ಬೇಕಿತ್ತು ಮೇಡಮ್, ಈಗ ನೀವು ಮಾಡಿದ್ದೀರಿ. ಆದ್ರೆ ನಮ್ಗೆ ದೂರ ಹೋಗುವ ಅವಕಾಶ ಇಲ್ಲ ಹೇಳಿಕೊಂಡು ಇವತ್ತು ಬೆಳಿಗ್ಗೆ ಒಂದು ಕಸ್ಟಮರ್ ಬಂದ್ರು, ನನ್ನ ಸೈಜ್ ಬಟ್ಟೆ ಕಾರ್ಕಳದಲ್ಲಿ ಇಲ್ವೇ ಇಲ್ಲ ಮೇಡಮ್, ನೀವು ಅಂಗಡಿ ಮಾಡಿದ ನಂತರ ನಂಗೆ ಭಾರಿ ಖುಷಿ ಆಗ್ತದೆ, 15 ದಿವಸಕ್ಕೊಮ್ಮೆ ಬಂದು ನಂಗೆ ಬಟ್ಟೆ ತಗೊಳ್ಳುವ ಹೇಳಿ ಆಗ್ತಾ ಉಂಟು ಅಂತ ಹೇಳಿ. ಅದೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ಖಂಡಿತ ಯಾವ ರೀತಿ ಸೈಜ್ ಬೇಕಂತ ಹೇಳಿದ್ರು ಕೂಡ ಮಾಡಿಸಿಕೊಡ್ತೇವೆ. ನೀವು ಇದು ಮೊದಲನೇ ಬಾರಿ ಅಲ್ಲ ಮೆಗಾ ಆಫರ್ ಸೇಲ್ ಅನ್ನು ಬಿಡ್ತಾ ಇರೋದು. ಕಳೆದ ಬಾರಿ ಕೂಡ ನೀವು ಮೆಗಾ ಆಫರ್ ಸೇಲ್ ಅನ್ನು ಬಿಟ್ಟಿದ್ರಿ. ಆ ಸಂದರ್ಭದಲ್ಲಿ
ನಿಮ್ಗೆ ಯಾವ ರೀತಿಯ ಗ್ರಾಹಕರ ನಿರೀಕ್ಷೆ ಇತ್ತು, ಅಥವಾ ಅವ್ರು ಯಾವ ರೀತಿ ನಿಮ್ ಜೊತೆಗೆ ಹೊಂದಿಕೊಂಡು ಹೋದ್ರು ಅನ್ನೋದು? ಅವರಿಗೆ ತುಂಬಾ ಖುಷಿ ಆಗ್ತಿತ್ತು. ಮೇಡಮ್ ನನ್ನ ಏಪ 50% ಪಾಡ್ವಾರ್ ಅಂತ ಕೇಳಿಕೊಂಡು ಹೋಗ್ತಾ ಇದ್ರು. ಹಾಗೆ ಈ ಸರ್ತಿ ನಾವು ಕಸ್ಟಮರ್ಗೆ ಎಲ್ಲರಿಗೂ ಕೂಡ ಹೊಸ ಬಟ್ಟೆಯನ್ನೇ ಕೊಟ್ಟು 20% ಆಫ್ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲಾ ಬ್ರ್ಯಾಂಡ್ ಅಲ್ಲಿ 10% ಕೊಡ್ತಾ ಇದ್ದೇವೆ ನಾವು. ಮದುವೆ ಸೀರೆ ಆಗ್ಲಿ ಎಲ್ಲದ್ರಲ್ಲಿ 20% ಹೌದು, 10% ಬ್ರಾಂಡೆಡ್ ಮೇಲೆ ಹೌದು. ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಮಳಿಗೆಗಳಿವೆ. ನೀವು ಮದುವೆ ಸೀರೆಗಳ ಬಗ್ಗೆ ಅಂತ ಕೇಳ್ಕೊಂಡಾಗ ಬಹಳಷ್ಟು ದೊಡ್ಡ ದೊಡ್ಡ ಮಳಿಗೆ, ಹೆಚ್ಚಿನವರು ಉದ್ಯಾವರಕ್ಕೆ ಹೋಗುವ, ಈಗ ಉಡುಪಿಯಲ್ಲಿ ದೊಡ್ಡ ಮಳಿಗೆ ಬಂದಿದೆ ಅಲ್ಲಿಗೆ ಹೋಗುವ ಅಂತ ಹೇಳುವವರು. ಆದ್ರೂ ಕೂಡ ನೀವು ಧೈರ್ಯವಂತರಾಗಿ ಇವತ್ತೊಂದು ಕಾರ್ಕಳದಲ್ಲಿ ಒಂದು ದೊಡ್ಡ ಪ್ರಸಿದ್ಧ ಮಳಿಗೆಯನ್ನು ನೀವು ಆರಂಭಿಸಿದ್ದೀರಲ್ಲ, ನಿಮ್ಮ ಧೈರ್ಯಕ್ಕೆ ಮೆಚ್ಚುಗೆಯನ್ನು ಕೊಡ್ಬೇಕಾದ್ರೆ ನಿಮಗೆ ಯಾವ ರೀತಿಯಾಗಿ ಗ್ರಾಹಕರು ಬರ್ತಾರನ್ನೋ ಮನೋಭಾವನೆ ಬಂತು, ಯಾವ ರೀತಿಯಾಗಿ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಿಸ್ಕೊಂಡ್ರಿ ಅನ್ನೋದ್ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ. ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಅಕ್ಕ ನಾವಿದ್ದೇವೆ, ನೀವು ದೊಡ್ಡ ಶಾಪ್ ಹಾಕಿ, ನೀವು ಇವತ್ತಲ್ಲ ಒಂದು ವರ್ಷ ಆಗ್ಬೋದು ನಿಮ್ಗೆ ಕಷ್ಟ, 2 ವರ್ಷ ಕಷ್ಟ ಆಗ್ಬೋದು, ನೀವು ಗೆದ್ದೇ ಗೆಲ್ತೀರ ಅಂತ ಹೇಳಿ ತುಂಬಾ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗೆ ನನ್ಗೆ ನಂಬಿಕೆ ಇದೆ. ಹಾಗೆ ಫ್ಯಾನ್ಸಿ ಸೀರೆ ಆಗಿರ್ಬೋದು, ಮಕ್ಕಳ ಉಡುಗೆ ತೊಡುಗೆ ಆಗಿರ್ಬೋದು, ಪುರುಷರ ಬಟ್ಟೆಗಳಾಗಿರ್ಬೋದು, ಯಾವುದೇ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಕೂಡ ನೀವು ನಿಮ್ಮಲ್ಲಿ ಇಲ್ಲದಿದ್ರು ಕೂಡ ನೀವು ತರಿಸಿ ಆ ಗ್ರಾಹಕರು ನಮ್ಮಲ್ಲೇ ಉಳಿಯುವಂತೆ ನೀವು ನೋಡ್ಕೊಳ್ತಾ ಇದ್ದೀರಿ. ತಮ್ಮಲ್ಲಿ ಸಿಗುವಂತ, ನೀವು ಹೇಳಿದ್ರಿ ಗ್ರಾಹಕರಿಗೆ ಬೇಕಾಗುವಂತ ಮೆಚ್ಚುಗೆ ಆದಂತ ಬಟ್ಟೆ ಇಲ್ಲಿ ಇಲ್ಲದಿದ್ರು ಕೂಡ ಅವರ ಸೈಜಿಗೆ ಆಗುವಂತ ಪೂರಕವಾದಂತ ಬಟ್ಟೆಯನ್ನು ನಾವು ತರಿಸಿಕೊಡ್ತಾ ಇದ್ದೇವೆ. ಈಗ ಕಸ್ಟಮರಿಗೆ ಒಬ್ರು ಉಟ್ಟ ಸೀರೆ ಇನ್ನೊಬ್ಬರಿಗೆ ಬೇಡ. ಹಾಗೆ ನಮ್ಮಲ್ಲಿ ಒಂದೊಂದು ಸಾರಿ ಅಂದ್ರೆ 1 ಗ್ರಾಮ್ ಜರಿದ್ದು ಒಂದೊಂದು ಸಾರಿ, ಸಿಂಗಲ್ ಸಾರಿ ನಿಮ್ಗೆ ಯಾವ ಕಲರ್ ಕಾಂಬಿನೇಷನ್ ಬೇಕು ಆ ತರದ್ದು ನಮ್ಮಲ್ಲಿ ರೆಡಿ ಇರ್ತದೆ. ಮತ್ತೆ ನಿಮ್ಗೆ ಯಾವ ಟೈಪ್ ಸಾರಿ ಬೇಕು ಹೇಳಿ ಒಂದು 15 ದಿವಸ ಟೈಮ್ ಕೊಟ್ರೆ ಯಾವ ಕಾಂಬಿನೇಷನ್ ಸಾರಿ ಕೂಡ ಮಾಡಿ ಕೊಡ್ತೇವೆ. ಹಾಗೆ ಮತ್ತೆ ನಿಮ್ಗೆ ಈಗ ಮ್ಯಾಚಿಂಗ್ ಸ್ಟಾರ್ಟ್ ಆಗಿದೆ. ಸಾರಿಗೆ ಮ್ಯಾಚಿಂಗ್, ಜೆಂಟ್ಸಿಗೆ ಕುರ್ತಾ, ಶೆರ್ವಾನಿ, ಕೋಟು, ವೇಷ್ಟಿ ಎಲ್ಲ ಕೂಡ ರೆಡಿ ಇರ್ತದೆ ಮ್ಯಾಚಿಂಗ್ ಆಗಿ. ಹಾಗೆ ನಮ್ಮಲ್ಲಿ 125 ರೂಪಾಯಿಂದ ಸಾರಿ ಹಿಡಿದದ್ದು 70,000 ತನಕ ಸಾರಿ ಇದೆ. ಹಾಗೆ ನಿಮ್ಗೆ ಅದಕ್ಕಿಂತ ಜಾಸ್ತಿದು ಬೇಕಾದ್ರೆ ನೀವು ನನಗೆ 1 ತಿಂಗಳ ಮೊದಲು ಹೇಳಬೇಕಾಗ್ತದೆ. ಯಾಕಂದ್ರೆ ಒಂದು ಸಾರಿ ಮಾಡ್ಲಿಕ್ಕೆ ಒಂದು 15 ದಿವಸ ಆದ್ರೂ ಬೇಕಾಗ್ತದೆ. ಹಾಗೆ ನನಗೆ 2.5 ಲಕ್ಷದ ಆರ್ಡರ್ ಕೂಡ ಬಂದಿದೆ ಒಂದು ಸಾರಿದ್ದು, ಅದು ನಾನು ಮಾಡ್ತಾ ಇದ್ದೇನೆ. ಈಗ ನೆಕ್ಸ್ಟ್ ನವೆಂಬರ್ ಅಲ್ಲಿ ಮದುವೆ ಉಂಟದು. ಯಾವ ತರದ ಸೀರೆ ಅದು? 2 ಲಕ್ಷದ ಅವರು ಹೇಳಿದ ಗೋಲ್ಡ್ ಜರಿಯಲ್ಲಿ ಮಾಡ್ತಾ ಇದ್ದೇವೆ. ಅದು ಕೂಡ ಅವರ ರೆಡ್ ಕಲರ್ ಕಾಂಬಿನೇಷನ್ ಹೇಳಿದ್ದಾರೆ. ಫುಲ್ ಸಾರಿಗೆ ಫುಲ್ ಟೆಂಪಲ್ ವರ್ಕ್ ಕೂಡ ಹೇಳಿದ್ದಾರೆ. ಪ್ಯೂರ್ ಗೋಲ್ಡ್ ಇದೆ. ಇದು ಪ್ಯೂರ್ ಕಾಂಜೀವರಂ. ಅದರಲ್ಲಿ ಜೂಟ್ ಅಲ್ಲಿ ಮೀನಾ ವರ್ಕ್, ಕಾಂಟ್ರಾಸ್ಟ್ ಪಲ್ಲು, ಕಾಂಟ್ರಾಸ್ಟ್ ಬ್ಲೌಸ್, ಅಂದ್ರೆ ಇಕ್ಕತ್ ಬ್ಲೌಸ್ ಇದ್ರಲ್ಲಿ ಬರುವಂತದ್ದು. ಕಾಂಟ್ರಾಸ್ಟ್ ಹೇಳಿದ್ರೆ ಇಕ್ಕತ್ ಬ್ಲೌಸ್. ಇದು ಈಗದ್ದು ನ್ಯೂ ಸ್ಟೈಲ್. ಇದು ನಿನ್ನೆ ತಾನೇ ಪಾರ್ಸೆಲ್ ಬಂದದಷ್ಟೇ. ಯಾಕೆ ಹೇಳಿದ್ರೆ ನಮ್ಮ ಕಸ್ಟಮರಿಗೆ ಹೊಸ ಬಟ್ಟೆಯನ್ನೇ ಕೊಡ್ಬೇಕು. ಇಲ್ಲ ಆಷಾಢ ಮೆಗಾ ಆಫರ್ ಈ ತರ ಎಲ್ಲ ಆಫರ್ ಗಳನ್ನು ಕೊಡ್ತೇವೆ. ಇಲ್ಲ, ನಮ್ಮಲ್ಲಿ ಹೊಸ ಬಟ್ಟೆ ಮೇಲೆ ನೀವು 20% ಆಫರ್. ಯಾಕೆ ಹೇಳಿದ್ರೆ ನಮ್ಮ ಕಾರ್ಕಳದ ಜನರೆಲ್ಲ ಹೊಸ ಬಟ್ಟೆ ಉಡಬೇಕು. ಹಾಗೋಸ್ಕರ ಇನ್ನು ಹಬ್ಬ ಹರಿದಿನಗಳು, ಹೌದು, ವರಲಕ್ಷ್ಮಿ ಪೂಜೆ ಎಲ್ಲ ಬರ್ತಾ ಉಂಟಲ್ಲ, ಹಾಗೆ ಹೊಸ ಸೀರೆಯೇ ಮಹಿಳೆಯರು ಉಡ್ಬೇಕು. ಇದು ಪ್ಯೂರ್ ಕಾಂಜೀವರಂ, ಆದ್ರೆ ಸಿಲ್ವರ್. ಹೌದು, ಬೆಳ್ಳಿ ಜರಿ. ಇದು ಮೊದಲು ನನ್ನ ಅಮ್ಮನವರ ಕಾಲದಲ್ಲಿ ಸಿಲ್ವರ್ ಜರಿ ಸಾರಿ ಇತ್ತು. ಈಗ ಅದು ತಿರ್ಗಾ ಪುನಃ ಬಂತು. ಹೌದು ನೋಡಿ, ಅಮ್ಮನವರ ಮದುವೆ ಸೀರೆ. ಹೌದು, ಇದೇ ತರ ಇತ್ತು. ನನ್ನ ಅಮ್ಮಂದು ನೇರಳೆ ಬಣ್ಣ ಆಗಿ ಇದೇ ತರ ರೌಂಡ್ ಇತ್ತು. ಇವಾಗ ಪುನಃ ಸ್ಟಾರ್ಟ್ ಆಗಿದೆ. ಆವಾಗ 30 ರೂಪಾಯಿ ಕೊಟ್ಟಿದ್ರಂತಮ್ಮ. ಇದರಲ್ಲಿ ನಿಮ್ಗೆ 8,000 ನೂಲುಗಳು ಇರ್ತದೆ. ನೂಲುಗಳು ಪ್ಯೂರ್ ಜರಿ. ಹೌದು, ಇದು ಹೌದು. ಇದು ಯಾಕೆ ಹೇಳಿದ್ರೆ ಇದರಲ್ಲಿ ಪ್ಯೂರ್ ಹೇಳಿದ್ರೆ ಪ್ಯೂರ್. ಇದು ಸೀರೆಗೆ ನೀವು ಇಸ್ತ್ರಿ ಹಾಕಿಡ್ಬಾರ್ದು. ಯಾವತ್ತು ನೀವು ಉಡುವಾಗ ಇಸ್ತ್ರಿ ಹಾಕ್ಬೇಕು, ಯಾವತ್ತು ಪ್ಯೂರ್ ಸಾರಿಗೆ. ಮತ್ತೆ ಯಾವತ್ತು ಮಳೆಗಾಲ ಬಂತಂತ ಹೇಳಿದ ಕೂಡ್ಲೆ ಸಾರಿಯನ್ನು ಚಂದ ಮಾಡಿ ಬೈರಾಸಲ್ಲಿ ಫೋಲ್ಡ್ ಮಾಡಿ ಇಡ್ಬೇಕು. ಸಾರಿ ಒಳ್ಳೆ ಉಳಿತದೆ. ಹೌದು, ಇದು ಪ್ಯೂರ್ ಜರಿ. ಹೌದು, ಇದು ಇದರಲ್ಲಿ ನಿಮ್ಗೆ ಮೀಟರ್ ಕೂಡ ಫುಲ್ ಬರ್ತದೆ. ಬ್ಲೌಸ್ ಕೂಡ 1.5 ಮೀಟರ್ ಬರುತ್ತೆ ನೋಡಿ. ಬ್ರೋಕೆಡ್ ಎಷ್ಟು ತೋರದವರಿಗೆ ಸಹ ಉಡ್ಬೋದು. ಇದು ಕೂಡ 20% ಆಫರ್ ಅಲ್ಲಿ ಸಿಗ್ತಾ ಇದೆ ಗ್ರಾಹಕರೇ. ಆದಷ್ಟು ಬೇಗ ಬಂದು ತಾವು ಖರೀದಿ ಮಾಡಬಹುದು. ಇದು ನೋಡಿ, ಇದು ಕೂಡ ಕಾಂಜೀವರಂ ಸಾರಿ. ಇದರಲ್ಲಿ ನಿಮ್ಗೆ ಗೋಲ್ಡ್, ಸಿಲ್ವರ್, ಕಾಪರ್ ಎಲ್ಲ ಇದೆ. ಈಗೆಲ್ಲ ಹುಡುಗಿಯರು ಬರುವಾಗಲೇ ಫೋಟೋ ಇಟ್ಕೊಂಡು ಬರ್ತಾರೆ. ಹೌದು, ಮದುವೆ ಸೀರೆ ಇದೇ ಬೇಕಂತ ಹೇಳಿ ನೋಡಿ. ಬ್ಲೌಸ್ ಕೊಡ್ತೇವೆ. ಇದು ಸ್ವಲ್ಪ ಟಿಶ್ಯೂ ಸಿಲ್ಕ್ ತರ ಉಂಟಲ್ಲ. ಇದು ಟಿಶ್ಯೂ ಹೇಳಿದ್ರೆ ನಿಮ್ಗೆ ಒಂದು ಉದ್ದ ನೂಲು ಸಿಲ್ಕ್, ಅನಂತರ ಗೋಲ್ಡ್ ನೂಲು,
ಆನಂತರ ಟಿಶ್ಯೂ ನೂಲು, ಅದರಿಂದ ನಿಮ್ಗೆ ಹಾಗೆ ಕಾಣುವಂಥದ್ದು ಪ್ಯೂರ್ ಕಾಂಜೀವರಂ ಇದು. ಇದು ಒಂದು ಸೀರೆ ಮಾಡ್ಲಿಕ್ಕೆ ನಿಮ್ಗೆ 15 ದಿವಸ ಬೇಕು. ಇದು ಮಿಷಿನ್ ವರ್ಕ್ ಅಲ್ಲ, ಕೈ ವರ್ಕ್. ಇದು ನೋಡಿ, ಇದೆಲ್ಲ ಈಗ ಫ್ಯಾಷನ್, ಪ್ಯೂರ್ ಕಾಂಜೀವರಂ. ಸೂಪರ್, ಕೆಂಪು ಕಲರ್ ಬಾರ್ಡರ್ ಅಲ್ಲಿ ಬಿಳಿ ಸೀರೆ ಭಾರಿ ಚಂದ ಇದೆ. ನೀವೇ ತಕೊಂಡ್ಬಿಡಿ. ನನಗೆ ಮದುವೆ ಆಗಿದೆ ಅಲ್ಲ ಮೇಡಮ್, ಇನ್ನು ಹೊಸಬ್ರು ಮದುವೆ ಆಗೋರು ಇದನ್ನು ಪರ್ಚೇಸ್ ಮಾಡ್ಬೇಕು. ಭಾರಿ ಚಂದ ಇದೆ. ಇಲ್ಲಿ ಹಾಕಿರುವಂತ ಟೇಬಲ್ ಮೇಲೆ ಹಾಕಿರುವಂತ ಎಲ್ಲ ಸೀರೆ ಹೊಸ ಸ್ಟಾಕ್ 1 ಗ್ರಾಮ್ ಜರಿ. ಹೌದು, ಎಲ್ಲ ಹೊಸ ಸ್ಟಾಕ್. ಇಲ್ಲಿ ಓಲ್ಡ್ ಅಂತ ಯಾವುದೇ ಇಲ್ಲ. ಇದು ಕಸ್ಟಮರಿಗೋಸ್ಕರ ಪಾರ್ಸೆಲ್ ಬಂದದಷ್ಟೇ. ಇದು ನೋಡಿ, ಇದು ಕೂಡ ಇದು ಟಿಶ್ಯೂ ಕಾಂಜೀವರಂ ಅಲ್ಲಿ ಪ್ಯೂರ್. ಭಾರಿ ಚಂದ ಸೀರೆ. ಬ್ಲೌಸ್ ಇಡೀ ಮೈ ಇದೇ ತರ ಸ್ಟಾರ್ಟ್ ಇಂದ. ಈಗೆಲ್ಲ ನಿಮ್ಗೆ ದಾರೆ ಸೀರೆ ಮೆರೂನ್ ಕಲರ್ ಎಲ್ಲ ತಗೊಳ್ಳೋದು ಕಮ್ಮಿ ಆಗಿದೆ. ಈಗೆಲ್ಲ ಕಲರ್ ಕಾಂಬಿನೇಷನ್ ಬೇಕು. ಎಷ್ಟು ಚಂದ ಇದೆ. ಬ್ಲೌಸ್ ಕಾಂಟ್ರಾಸ್ಟ್. ಇದು ಮೈ. ಇದು ನೋಡಿ, ಇದು ಕೂಡ ಪ್ಯೂರ್ ಕಾಂಜೀವರಂ ಸೀರೆ. ನೋಡಿ, ಇದೆಲ್ಲ ಪ್ಯೂರ್ ಸಿಲ್ಕ್ ಅಲ್ಲಿ ಪ್ರಿಂಟೆಡ್. ನೋಡಿ ನೋಡಿ, ಒಂದಿನ ಕಮ್ಮಿದಲ್ಲಿ ತಗೊಳ್ಳಿ. ಕಮ್ಮಿ ಮುಂಜಿ ಸರ್. ನೋಡಿ, ಇದೆಲ್ಲ ತುಂಬ, ಇದು ಪ್ಯೂರ್ ಅಲ್ಲ, ಇದೆಲ್ಲ ಮಿಕ್ಸ್. ಇದೆಲ್ಲ ಮಿಕ್ಸ್ 3000 ಇದೆಲ್ಲ. ಇದೆಲ್ಲ ಮಿತ್ತಿಡ್ಬಿಡ್ಬೇಕಾಗತ್ತೆ. ಬ್ಲೌಸ್ ಇದೀಗ ಬಿದ್ರಿನಿಂದ ಮಾಡುದು ಸ್ಯಾರಿ. ಈಗ ಬ್ಯಾಂಬೋ ಸ್ಯಾರಿ. ಹೌದು, ಫಸ್ಟ್ ಟೈಮ್ ಬಂದದ್ದು ಕೂಡ ಫಸ್ಟ್ ಟೈಮ್. ಬ್ಯಾಂಬೋ ಸಿಲ್ಕ್ ಹೇಳ್ತಾರೆ ಇದಕ್ಕೆ. ಹೌದು, ಬ್ಯಾಂಬೋ ಸಿಲ್ಕ್ ಹೇಳಿ ಕಾಂಟ್ರಾಸ್ಟ್. ಅದರಲ್ಲಿ ಸೆಲ್ಫ್ ಕೂಡ ಇದೆ. ಬ್ಲೌಸ್ ಟಿಶ್ಯೂ ಬರುತ್ತೆ. ಯಾಕೆ ಹೇಳಿದ್ರೆ ಈಗ ನಮ್ಮ ಊರಿನಲ್ಲಿ ಸೆಕೆ ಜಾಸ್ತಿ ಆಗಿದೆ, ಹಾಗೆ ಇದು ಸಾರಿ ಉಟ್ಟ ಕೂಡಲೇ ಕೂಲ್ ಆಗಿರುತ್ತೆ. ಮುಟ್ಟುವಾಗ್ಲೇ ಕೂಲ್ ಕೂಲ್ ಅನಿಸ್ತದೆ. ಬ್ಯಾಂಬೋ ಸಿಲ್ಕ್ ಹೇಳಿ. ಇದು ಕೂಡ ಬ್ಯಾಂಬೋ ಸಿಲ್ಕ್. ಈಗೆಲ್ಲ ಜನರಿಗೆ ಬಾರ್ಡರ್ ಎಲ್ಲ ಬೇಡ, ಹಾಗೆ ಬನಾರಸ್. ಬನಾರಸ್ ಧರ್ಮಾವರಂ. ಈಗ ಪುನಃ ನಿಮ್ಗೆ ಬನಾರಸ್ ಸಾರಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ನೋಡಿ, ಇದರಲ್ಲಿ ಕೂಡ ಫುಲ್ ಕಲರ್ಸ್ ಇದೆ. ಯಾವ ಕಲರ್ ಬೇಕು ಆ ಕಲರ್ ಕೂಡ ಇದೆ. ನೋಡಿ, ಮೆರೂನು, ರೆಡ್, ಗ್ರೀನ್. ಇದು ಕಾಂಜೀವರಂ ಅಲ್ಲಿ ಟೆಂಪಲ್ ಬಾರ್ಡರ್. ಟೆಂಪಲ್ ಬಾರ್ಡರ್. ಕಾಂಟ್ರಾಸ್ಟ್ ಬ್ಲೌಸ್.
ಇದು ನೋಡಿ ಕಾಂಜೀವರಂ ಅಲ್ಲಿ ಇದು ಬಾರ್ಡ್ರಿಗೆ ಕೋರಿ ಬಾರ್ಡರ್ ಹೇಳಿಕೊಂಡು ಹೆಸರಿಟ್ಟಿದ್ದಾರೆ, ಒಬ್ಬೊಬ್ರು ಒಂದೊಂದು ಹೆಸರು ಹೇಳ್ತಾರೆ. ಕೋರಿ ಬಾರ್ಡರ್ ಹೇಳಿ ನೋಡಿ ಎಷ್ಟು ಚಂದ ಐತೆ. ಇದು ಮೈ ಬರುತ್ತೆ, ಪಲ್ಲು, ಇದು ಕಾಂಟ್ರಾಸ್ಟ್. ಇದೆಲ್ಲ ಸೀಮಂತದ ಸಾರಿಗಳು, ಬೈಕೆ ಸಾರಿಗಳು. ಇದರಲ್ಲಿ ನಿಮಗೆ ಇದೆಲ್ಲ 2000 ಇದೆಲ್ಲ ನೋಡಿ ಬೈಕೆ ಸೀರೆ. ಹೌದು, ಯಾಕೇಳಿದ್ರೆ ಕಸ್ಟಮರಿಗೆ ತುಂಬ ಖುಷಿ ಆಗಬೇಕು, ಲಕ್ಷ್ಮಿ ಸಿಲ್ಕಿಗೆ ಓಡೋಡಿ ಬರಬೇಕು ಅವರು ರೇಟ್ ಕೇಳಿದ ಕೂಡಲೇ. ಇಡೀ ಮೈಗೆ ಬುಟ್ಟ ಬರುತ್ತೆ. $2,500 3,000 ಇದು ಟಿಶ್ಯೂ ಸಾರಿ. ಇದು 1 ಗ್ರಾಮ್ ಜರಿ. ಇದು 100 ಪ್ಯೂರ್ ಗೋಲ್ಡ್. ಇದು ನಿಮಗೆ ಕರೆಕ್ಟ್ 150 ಗ್ರಾಮ್ಸ್ ಬರುವಂತದ್ದು ನೋಡಿ. ವಾಶ್ ಎಲ್ಲ ಹೇಗೆ ಮೇಡಮ್? ಇದು ವಾಶ್ ಮಾಡ್ಲಿಕ್ಕಿಲ್ಲ, ಆದ್ರೆ 4-5 ಸರಿ ತೊಟ್ಟು ಒಮ್ಮೆ ಡ್ರೈ ವಾಶ್ ಮಾಡಬೇಕು. ಅಥವಾ ನೀವು ಮನೆಯಲ್ಲಿ ಮಾಡ್ಬೋದು ಧೈರ್ಯ ಇದ್ರೆ. ಯಾಕೆ ಹೇಳಿದ್ರೆ ಸರ್ಪ್ ಎಲ್ಲ ಹಾಕಬಾರ್ದು, ಅದಕ್ಕೊಂದು ಕೆಮಿಕಲ್ ಸಿಗ್ತದೆ. ಇದೀಗ ಹೊಸ ಸ್ಟೈಲ್ ಇಕ್ಕತ್ ಸಿಲ್ಕ್ ಪ್ಯೂರ್. ಇದರಲ್ಲಿ ನಿಮಗೆ ಕಾಟನ್ ಇಂದ ಹಿಡಿದದ್ದು ಸಿಲ್ಕ್ ತನಕ ಎಲ್ಲ ಇದೆ. ಇಕ್ಕತ್ತು ಸರಿ. ಇದು ಸಿಲ್ಕ್? ಹಾ, ರೇಷ್ಮೆಯಲ್ಲಿ ಕಾಟನ್ದ ಪತ ಅಲ್ಲ, ಕಾಟನ್. ಇದೆಲ್ಲ ಕಾಟನ್ ಅಲ್ಲಿ. ವೀಕ ಸರಿ ಬಾಕ್ಸ್ ಅಲ್ಲ. ಭಾರಿ ಚಂದದೊಂದು ಕಾಂಬಿನೇಷನ್. ಇದು ಬ್ಲೌಸ್ ಪೀಸ್ ಬರ್ತದೆ, ಸೆರಗು. ಎಲ್ಲ ಈಗ ಅದು ನ್ಯೂ ಸ್ಟೈಲ್ ಜೊತೆಕ ಭಾರಿ ಚಂದ ಸೀರೆ. ನಿಮ್ಮ ಆಫರ್ ಮೇಲೆ ಆಫರ್, ಬಹಳಷ್ಟು ಗ್ರಾಹಕರು ಬಂದು ಇದನ್ನ ಖರೀದಿ ಮಾಡ್ಲಿ ಅಂತ ನಾನು ಆಶಿಸ್ತೇನೆ. ಇದೆಲ್ಲ ಇಕ್ಕತ್ತಲ್ಲಿ ಕಾಟನ್. ಕಾಟನ್ ಆದ್ರೆ ಇದು ಪ್ಯೂರೇ ನೋಡಿ. ನೋಡಿ ಹೇಗಿದೆ ನೋಡಿ ಕಾಂಬಿನೇಷನ್. ಇದು ಸಹ ಸಿಂಗಲ್ ಪೀಸಸ್. ನಿಮ್ಗೆ ಒಮ್ಮೆ ಈ ಡಿಸೈನ್ ಬಂದ್ರೆ ಇನ್ನೊಂದು ಸಾರಿ ನೀವು ಉಟ್ಟ ಸೀರೆ ಇನ್ನೊಬ್ರು ಉಡ್ಲಿಕ್ಕಿಲ್ಲ. ಫ್ಯಾನ್ಸಿ ಸೀರೆ ಯಾವ ತರ? ಫುಲ್ ಇದೆ ವೆರೈಟೀಸ್. ಸಾಫ್ಟ್ ಅಲ್ಲಿ. ಹೌದು, ಆವಾಗ ತೋರಿಸು ಸ್ವಲ್ಪ ಭಾರ ಇರುತ್ತೆ. ಹೌದು, ಇದು ತುಂಬಾ ಹಗುರ. ಇದೆಲ್ಲ ನೋಡಿ, ಇದೆಲ್ಲ ಸೆಮಿ. ಇದೆಲ್ಲ ಟಿಶ್ಯೂನಲ್ಲಿ 1100. ಇದೆಲ್ಲ ಟಿಶ್ಯೂ. ಇದು ಕೂಡ ಟಿಶ್ಯೂ. ಯೂನಿಫಾರ್ಮ್ ಸಾರಿ ಕೂಡ ಎಲ್ಲ ರೆಡಿ ಇದೆ. ಕ್ರೇಪ್ ಸಾರಿ. ಸ್ಕೂಲ್ ಟೀಚರ್ಸ್ನವರು ಹೆಚ್ಚಾಗಿ ಯೂನಿಫಾರ್ಮ್ ಖರೀದಿ ಮಾಡ್ತಾರೆ. ಬಹಳ ಬಾಳಿಕೆ ಬರುವಂತದ್ದು, ಬಹಳ ಚಂದ ಉಂಟು. ಮೈಸೂರು ಸಿಲ್ಕ್ ಕ್ರೇಪ್ ಸಾರಿ. ಇದು ಪ್ರಿಂಟೆಡ್. ಇದರಲ್ಲಿ ನಿಮಗೆ ಪ್ರಿಂಟ್ಸ್ ಎಲ್ಲ ಬೇರೆ ಬೇರೆ ಬರ್ತದೆ, ಒಂದರಾಗಿ ಒಂದು ಬರುವುದಿಲ್ಲ. ಇದು ಮೈಸೂರು ಸಿಲ್ಕ್ ಅಲ್ಲಿ ಹಾಫ್ ಸಾರಿ, ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ. ಹೌದು, ಈ ತರ
ಇದೆಲ್ಲ ಹೊಸತ್ತು ಬಂದದಷ್ಟೇ. ಬ್ಲೌಸ್ ಕೂಡ ದೊಡ್ಡದಿದೆ, ಎಷ್ಟು ತೋರದವರಿಗೆ ಸಹ ಹೊಲಿಲಿಕ್ಕೆ ಆಗ್ತದೆ. ಇದು ಮೈಸೂರು ಸಿಲ್ಕಲ್ಲೇ ಕಮ್ಮಿದ್ದೆಲ್ಲ 700 800 ಆ ರೇಂಜಲ್ಲಿ. ಟೀಚರ್ಸ್ ಅವರಿಗೆಲ್ಲ ಬೇಕಾದದ್ದು ಗಾರ್ಡನ್ ವೇರ್ ಇಲ್ಲಿ ಪ್ರಪುಲು ವಿಪುಲು ಫುಲ್ ಇದೆ. ಇದು ಪ್ಯೂರ್ ಕಾಟನ್, ಇದು ಪ್ಯೂರ್ ಕಾಟನ್. ಹೌದು, ಅದು ಹೈಯೆಸ್ಟ್ ಹೋಗ್ತದೆ ಕಾಟನ್. ಅವನಿರಡ್ಡು ಸೀರೆ ಬರ್ತಾರೆ ಅಲ್ಲಂದ್ರೆ ಪ್ಯೂರ್ ಹೇಳಿದ್ರೆ ಪ್ಯೂರ್ 100 ಕೌಂಟ್ಸ್. ಇದು ಇದೆಲ್ಲ ನಮ್ಮ ಉಡುಪಿ ಕಾಟನ್. ಉಡುಪಿ ಕಾಟನ್ ಅಂತಾನು ಉಂಟಾ ಈಗ? ಹೌದು, ನಮ್ಮ ಊರಿನಲ್ಲಿ ಮಗ್ಗ ಆಗುವಂಥದ್ದು. ಹೌದು ನೋಡಿ, ಇದೆಲ್ಲ ಉಡುಪಿ ಕಾಟನ್. ಇದೆಲ್ಲ ಗಾರ್ಡನ್ ಸ್ಯಾರೀಸ್. ಇದನ್ನೇ ಕೂಡ ಇದರಲ್ಲಿ ಫುಲ್ ಕಲರ್ಸ್ ಇದೆ, ಅಂದ್ರೆ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಬರುತ್ತೆ. ಇದು ಅಸ್ಸಾಂ ಸಿಲ್ಕ್ ಹೇಳಿ, ಇದು ನೀವು ತಮ್ಮಲ್ಲಿ ಉಂಟಾ? ಉಂಟು. ಇದು ಯಾಕೆ ಹೇಳಿದ್ರೆ ನೀವು ಅಜಂತ ಎಲ್ಲರಕ್ಕೆ ಹೋದ್ರೆ ಇದೆಲ್ಲ ಸೀನ್ ನೋಡ್ಲಿಕ್ಕೆ ಸಿಗ್ತದೆ ಪ್ರಿಂಟಿಂಗ್ ಅಲ್ಲಿ. ಅದೇ ನೋಡಿ ಸ್ಯಾರಿ ಮಾಡಿದ್ದಾರೆ. ಯಾಕೆ ಹೇಳಿದ್ರೆ ನಾನು ಹೋಗಿದ್ದೆ, ಆದ್ರಿಂದ ನಿಮ್ಗೆ ಹೇಳಿದ್ದು. ಅಜಂತ ಎಲ್ಲರದಲ್ಲಿ ಇದೆಲ್ಲ ಪ್ರಿಂಟ್ ಇದೆ, ಅದನ್ನು ನೋಡಿ. ಹಾ, ಎಲ್ಲ ಇದೆ ಇದರಲ್ಲಿ ಇಡೀ ಸ್ಯಾರಿಗೆ. ಇದು ನೋಡಿ ಎಷ್ಟು ವೆರೈಟೀಸ್ ಉಂಟು ನೋಡಿ. ನೋಡಿ ಎಲ್ಲ ಪ್ರಿಂಟ್ ಪ್ಯೂರ್ ಸಿಲ್ಕ್ ಅಲ್ಲಿ. ಇದು ನೋಡಿ ಎಲ್ಲ ಸೆಮಿ, ಇದು ಸೆಮಿ ಸಿಲ್ಕ್, ಇದೆಲ್ಲ ಸೆಮಿ ಸಿಲ್ಕ್ ಹಗೂರ ಸೀರೆ. ಹೌದು. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? KP ಪದ್ಮಾವತಿ. ನೀವು ಎಲ್ಲಿಯವರು? ನಾನು ಹಿರ್ಗಾನ. ಓಕೆ, ಲಕ್ಷ್ಮಿ ಸಿಲ್ಕ್ಸ್ ಬಗ್ಗೆ ಹೇಳುದಾದ್ರೆ? ಲಕ್ಷ್ಮಿ ಸಿಲ್ಕ್ ಬಗ್ಗೆ ಹೇಳುವುದಾದರೆ, ನಮ್ಮ ನಯನ ಮೇಡಮು ಫಸ್ಟಿಗೆ ಒಂದು ಜವಳಿ ಅಂಗಡಿಯಲ್ಲಿ ಸೇಲ್ಸ್ ಗರ್ಲಾಗಿ ಕೆಲಸ ಮಾಡಿಕೊಂಡಿದ್ದರು. ತನ್ನ ಸ್ವಂತ ಪರಿಶ್ರಮದಿಂದ ಅವರು 2-3 ಕಡೆಯಲ್ಲಿ ಫಸ್ಟಿಗೆ ಪ್ರಭು ಸಿಲ್ಕಲ್ಲಿ ಸೇರಿ ಅಲ್ಲಿಂದ ಹೊರಗೆ ಬಂದು ತನ್ನ ಸ್ವಂತ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದರು. ಎಲ್ಲಿ ನಮ್ಮ ಇದರಲ್ಲಿ ಮಾರ್ಕೆಟ್ ರೋಡ್ ಶಾರದಾ ಪ್ಯಾಲೇಸ್ ಅಲ್ಲ, ಅದಕ್ಕಿಂತ ಮೊದಲು ಬೇರೆ 2 ಕಡೆಯಲ್ಲಿ ಇತ್ತು. ಅದನ್ನು ಮಾಡಿ ಅದರ ನಂತರ ಸ್ವಂತ ವ್ಯವಹಾರವನ್ನು ಮಾಡಬೇಕಂತೇಳಿ ಸ್ವಂತ ಜಾಗವನ್ನು ಪರ್ಚೇಸ್ ಮಾಡಿ ಶಾರದಾ ಪ್ಯಾಲೇಸಲ್ಲಿ ವ್ಯವಹಾರವನ್ನು ಸ್ಟಾರ್ಟ್ ಮಾಡಿದರು. ಅಂಥ ಧೀರ ದಿಟ್ಟ ಮಹಿಳೆಯವರು. ಯಾಕಂದರೆ ಕಷ್ಟದಿಂದ ಮುಂದೆ ಬಂದಿದ್ದಾರೆ. ಕಾರ್ಕಳದಲ್ಲಿ ಅವರು ಸ್ವಂತ ಬಟ್ಟೆ ಮಳಿಗೆಯನ್ನು ಆರಂಭಿಸಿ ಅದರ ಮುಂದುವರಿದ ಭಾಗವಾಗಿ ಆ ಮಾರ್ಕೆಟ್ ರೋಡ್ನಲ್ಲಿ ಬಿಟ್ಟು ನಮ್ಮ ಬಂಗ್ಲೆಗುಡ್ಡೆ ಜಂಕ್ಷನ್, ಬಂಗ್ಲೆಗುಡ್ಡೆಯಲ್ಲಿ ಸ್ವಂತ ಸ್ಥಳವನ್ನು ಖರೀದಿಸಿ ಅವರು ವ್ಯಾಪಾರವನ್ನು ಈಗ ಮಾಡ್ತಾ ಇದ್ದಾರೆ. ಓಕೆ, ನೀವೇ ಹೇಳುವ ನಿಮ್ಮ ಮಾತಿನ ಪ್ರಕಾರ ಇಲ್ಲಿಯ ಮಾಲಕರು ನಯನ ಅವರು ಧೀರ ಮಹಿಳೆ ಅಂತ. ಸೊ ಅವರ ಒಂದು ಪರಿಶ್ರಮದಿಂದ ಅವರು ಮುಂದುವರಿದಿದ್ದಾರೆ. ಆದ್ರೂ ಇಷ್ಟು ಬೆಳವಣಿಗೆ ಕಾಣ್ಲಿಕ್ಕೆ ಅವರ ಒಂದು ಮಳಿಗೆಯಲ್ಲಿ ಏನೋ ವಿಶೇಷತೆ ಇರಬೇಕು. ಆ ವಿಶೇಷತೆ ನಿಮ್ಮ ಪ್ರಕಾರ ಏನು? ಅವರ ಮಳಿಗೆಯಲ್ಲಿ ವಿಶೇಷತೆ ಅಂದರೆ ಅವರು ಎಲ್ಲರನ್ನು ಪ್ರೀತಿಯಿಂದ ನೋಡ್ತಾರೆ. ಮತ್ತು ಖಾಲಿ ನಾವು ವ್ಯಾಪಾರಕ್ಕೆ ಬಂದವರನ್ನು ಮಾತ್ರ ಅಲ್ಲ, ಎಲ್ಲರನ್ನು, ಪ್ರತಿಯೊಬ್ಬರನ್ನು, ಹಾಗೆ ಅವರ ಕುಟುಂಬಸ್ಥರು, ಅವರ ಗಂಡಾಗಲಿ ಅವರ ಮಕ್ಕಳಲ್ಲಿ ಎಲ್ಲರೂ ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಅವರ ಫ್ರೆಂಡ್ ಸರ್ಕಲ್ ಅವರು ಸಹ ಸಹಕಾರ ಕೊಡ್ತಾರೆ. ಹಾಗೆ ಅವರು ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ನೋಡಿ ಬೇರೆ ಬೇರೆ ವಿಷಯದಲ್ಲಿ, ಇದು ಮಾತ್ರ ಅಲ್ಲ, ಬೇರೆ ಬೇರೆ ವಿಷಯದಲ್ಲಿ ಪ್ರೀತಿಯಿಂದ ನೋಡಿ ತನ್ನ ವ್ಯಾಪಾರವನ್ನು ವೃದ್ಧಿಸಿಕೊಂಡು ಒಳ್ಳೆಯ ಒಂದು ಗ್ರಾಹಕರನ್ನು ತನ್ನ ಮಾತಿನ ಮೂಲಕ ಸೆಳೆದು
ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ. ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ವೀಕ್ಷಕರೇ, ಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಮದುವೆ ಸೀರೆಗಳಿಗೆ ಅತ್ಯಂತ ಹೆಸರುವಾಸಿ ಆಗಿದೆ. ಇವತ್ತು ನಮ್ಮೊಂದಿಗೆ ಗ್ರಾಹಕರಾಗಿ ವೀಣಕ್ಕ ಬಂದಿದ್ದಾರೆ. ಮದುವೆ ಸೀರೆ ಖರೀದಿ ಮಾಡ್ತಾ ಇದ್ದಾರೆ. ಹೇಗ ಅನಿಸ್ತಾ ಇದೆ ವೀಣಕ್ಕ ನಿಮ್ಗೆ ಇಲ್ಲಿನ ಬಟ್ಟೆ, ಸೀರೆ ಆಗ್ಲಿ ಅಥವಾ ನಿಮ್ಮ ಮಕ್ಕಳಿಗೆ ಖರೀದಿ ಮಾಡುವಂತಹ ಮಕ್ಕಳ ಬಟ್ಟೆಗಳಾಗ್ಲಿ, ಬ್ರಾಂಡೆಡ್ ಬಟ್ಟೆಗಳಾಗಿ ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿಸಬಹುದಾ? ಮೇಡಮ್, ನಾನು 12 ವರ್ಷದಿಂದ ಈ ಒಂದು ಸಂಸ್ಥೆಯಲ್ಲಿ ಅಂದ್ರೆ ಕಸ್ಟಮರ್ ಆಗಿ ಬರ್ತಾ ಇದ್ದೇನೆ. ನಾನು ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ ಆ ಎರಡು ತುಂಬಾ ಸ್ಯಾಟಿಸ್ಫೈಡ್ ಅಂತ ಅನಿಸ್ತಾ ಉಂಟು ನನಗೆ. ಸೊ ಅದರಿಂದ ರೇಷ್ಮೆ ಸೀರೆನೇ ಖರೀದಿ ಆಲ್ಮೋಸ್ಟ್ ಉಟ್ಕೊಂಡು ಬಂದಿರುವಂತ ಸೀರೆ ರೇಷ್ಮೆ ಅನ್ಸ್ತದೆ. ನಿಜವಾಗ್ಲು ಹಾಗಾಗಿ ನನ್ನ ಮಗನಿಗೂ ಇಲ್ಲಿಂದ ಡ್ರೆಸ್ ಎಲ್ಲ ಬ್ರಾಂಡೆಡ್ ಬಟ್ಟೆಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಸರ್ಕಲ್ಗೆ ಹೇಳಿ ಆಲ್ಮೋಸ್ಟ್ ಆಲ್ ರೇಷ್ಮೆ ಸೀರೆಯನ್ನ ಜಾಸ್ತಿ ಪರ್ಚೇಸ್ ಮಾಡುವ ಹಾಗೆ, ಯಾಕಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಸೊ ನಾನು ಅವರಿಗೆ ಇನ್ನೊಬ್ರಿಗೆ ತಿಳಿಸ್ಬೇಕಂತ ನನ್ನ ಒಂದು ಇಚ್ಛೆ. ಈ ಬಟ್ಟೆ ಮಳಿಗೆಯವರು ಹೆಚ್ಚಾಗಿ ಆಫರ್ ಗಳನ್ನ ವರ್ಷಕ್ಕೆ ಒಮ್ಮೆ ಕೊಡ್ತಾ ಇದ್ದಾರೆ. ಆದ್ರೆ ಮಾನ್ಸೂನ್ ನಲ್ಲಿ ಮೆಗಾ ಆಫರ್ ಸೇಲ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಅದೇ ಕೂಡ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಲ್ಲ, ಮೆಗಾ ಆಫರ್ ಅಂತ ಹೇಳಿದ್ರೆ ಹೊಸ ಬಟ್ಟೆ ಮೇಲೆ ಅವರು ಬ್ರಾಂಡೆಡ್ ಬಟ್ಟೆ ಮೇಲೆ ಆಫರ್ ಕೊಡ್ತಾ ಇದ್ದಾರೆ. ಈಗ 20% ಡಿಸ್ಕೌಂಟ್ ಎಲ್ಲ ಮದುವೆ ಸೀರೆಗಳ ಮೇಲೆ, ಬೇರೆ ಫ್ಯಾನ್ಸಿ ಸೀರೆ ಆಗ್ಲಿ ಏನೇ ಆಗ್ಲಿ ಎಲ್ಲದ್ರ ಮೇಲೆ ಡಿಸ್ಕೌಂಟ್ ಅಂತ ಕೊಡ್ತಾ ಇದ್ದಾರೆ. ತಾವು ಎಷ್ಟು ಸೀರೆ ಪರ್ಚೇಸ್ ಮಾಡ್ಲಿಕ್ಕೆ ಇವತ್ತು ಬಂದಿದ್ದೀರಿ? ಆಕ್ಚುಲಿ ಆಲ್ಮೋಸ್ಟ್ ಆಲ್ ನಾನೀಗ 6 ಆಲ್ರೆಡಿ ತೆಗೆದಿಟ್ಟಿದ್ದೇನೆ. ಸೊ ಇನ್ ಮುಂದೆ ಕೂಡ ನೋಡ್ತಾ ಇದ್ದೇನೆ. ಆಲ್ಮೋಸ್ಟ್ ಆಲ್ ಈಗ ಪರ್ಚೇಸ್ ಮಾಡೋ ಹಾಗೆ ಉಂಟು. ನಿಜವಾಗ್ಲು ನೀವು ಎಷ್ಟೊತ್ತಿಗೆನೆ ಬರ್ಲಿ, ಮುಗುಳ್ ನಗೆಯಿಂದ ಅವರು ವೆಲ್ಕಮ್ ಮಾಡ್ತಾರೆ ನಮ್ಮನ್ನ. ಅಲ್ಲಿ ಡೋರ್ ತರ, ಬಾಗಿಲ್ ತರ ಬಂದು ನಮ್ಮನ್ನ ವೆಲ್ಕಮ್ ಮಾಡಿ ಕೂತ್ಕೊಳ್ಳೋದಾಗ್ಲಿ ಅಥವಾ ಏನಾದ್ರೂ ಕುಡಿಲಿಕ್ಕೆ ಕೊಡೋದಾಗ್ಲಿ, ಆ ತರದ ಒಂಥರ ಆದರಾತಿಥ್ಯದೊಂದಿಗೆ ಅವರ ಮುಗುಳ್ನಗೆಯೊಂದಿಗೆ ಗೊತ್ತಾಗ್ತದೆ ಇಲ್ಲಿನ ಸ್ಟಾಫ್ ಯಾವ ರೀತಿ ಇದ್ದಾರೆ. ಇಲ್ಲಿನ ಓನರ್ ಆಗಿರ್ಬೋದು ಅಥವಾ ಅವರ ಮಕ್ಕಳಾಗಿರ್ಬೋದು, ತುಂಬಾ ಚೆನ್ನಾಗಿ ಗ್ರಾಹಕರ ಜೊತೆ ಯಾವ ರೀತಿ ಒಂದು ಬಾಂಧವ್ಯ ಇರ್ತದೆ ನೋಡಿ. ಅಂದ್ರೆ ತಾಯಿ ಮಕ್ಕಳ ಜೊತೆ ಯಾವ ರೀತಿ ಬಾಂಧವ್ಯ ಇರ್ತದಲ್ಲ, ಆ ತರದ ಬಾಂಧವ್ಯವನ್ನ ನಾವಿಲ್ಲಿ ಕಾಣ್ಬಹುದು. ತಾವು ವೃತ್ತಿಯಲ್ಲಿ ಟೀಚರ್ ಅಂತ ಹೇಳಿ ಹೌದು. ನಿಮ್ಮ ಸ್ಟಾಫ್ ಗಳಿಗೆ ಕೂಡ ನೀವು ಇಲ್ಲಿದ ಆಫರ್ ಬಗ್ಗೆ ಹೇಳಿದೀರಾ? ಆಕ್ಚುಲಿ ಮೊನ್ನೆ ಅಷ್ಟೇ ಇವ್ರು ಹೇಳಿದ್ರು ಈ ತರ ಆಫರ್ ಉಂಟಂತ. ನಾನೀಗ ಆಲ್ಮೋಸ್ಟ್ ಆಲ್ ಹೇಳಿದ್ದೇನೆ. ಪುನಃ ಅವರಿಗೆ ವಾಟ್ಸ್ಆಪ್ ಮುಖಾಂತರ ನಾನು ಫಾರ್ವರ್ಡ್ ಮಾಡ್ಬೇಕಂತ ಇದ್ದೇನೆ. ತುಂಬಾ ಚೆನ್ನಾಗಿದೆ. ಸಾಫ್ಟ್ ಸಿಲ್ಕ್ ಈಗ ಬಂದದ್ದು ಸ್ಟಾಕ್. ಯಾವ್ದು? ಕಾಂಜೀವರಂ ಸೀರೆ, ಪ್ಯೂರ್ ಸಿಲ್ಕ್ 1 ಗ್ರಾಮ್ ಸರಿ ನೋಡಿ ಮೇಡಮ್, ಚೆನ್ನಾಗಿದೆ ನೋಡಿ ವೀಕ್ಷಕರೇ. ಪ್ಯೂರ್ ಸಿಲ್ಕ್ ಸೀರೆ ಆಫರ್ ಅಲ್ಲಿ 20% ಆಫರ್ ಅಲ್ಲಿ ಶ್ರೀ ಲಕ್ಷ್ಮಿ ಸಿಲ್ಕ್ಸ್ ನವರು ನೀಡ್ತಾ ಇದ್ದಾರೆ. ಇದಕ್ಕೆ ಮ್ಯಾಚಿಂಗ್ ಆಗಿ ಬ್ಲೌಸ್ ಕೂಡ ಬರ್ತಾ ಇದೆ. ವೀಕ್ಷಕರೇ, ಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಕಳೆದ 10 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿರುವಂತಹ ಶಮೀರ್ ಅವರು ನಮ್ಮ ಜೊತೆಗಿದ್ದಾರೆ. ಒಂದು ಸಂಸ್ಥೆಯಲ್ಲಿ 10 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಯಾವ ರೀತಿಯಾಗಿ ಅವರು ಇಲ್ಲಿ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ, ಈ ಸಂಸ್ಥೆಯ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಕೇಳಿಕೊಳ್ಳೋಣ. ಶಮೀರ್ ಅವರೇ, ನಮಸ್ಕಾರ. ನಮಸ್ತೆ. ತಾವು ಇಲ್ಲಿ 10 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೀರಂತ ಕೇಳ್ಪಟ್ಟೆ. ತಮ್ಮ ಅಭಿಪ್ರಾಯ ಹೇಗೆ ಈ ಸಂಸ್ಥೆಯ ಬಗ್ಗೆ? ನಾನು ಈ ಕಡೆ ಫಸ್ಟಿಗೆ ಬರುವಾಗ ಶಾರದಾ ಪ್ಯಾಲೇಸ್ ಅಲ್ಲಿ ಜಾಯಿನ್ ಆದೆ. ಅವತ್ತಿನಿಂದ ಇವರ ಕ್ವಾಲಿಟಿ, ಜೆಂಟ್ಸ್ ಆಗ್ಲಿ ಮಕ್ಕಳಾಗ್ಲಿ ದೊಡ್ಡವರದಾಗ್ಲಿ ಏನಾದ್ರೆ ಎಲ್ಲ ಸಹ ಕ್ವಾಲಿಟಿ ಚೆನ್ನಾಗಿದೆ. ಯಾವ ಕ್ವಾಲಿಟಿಗೆ ದೂರ ಅಂತ ಆಗಿಲ್ಲ. ಮತ್ತೆ ಯಾವ ಬೇಕಾದ್ರೆ ನಮ್ಗೆ ಒಂದು ಬೇಡ ಇಲ್ಲ ಅಂದ್ರೆ ನಮ್ಗೆ ಅವ್ರು ತರಿಸಿ ಕೊಡ್ತಾರೆ. ಮತ್ತೆ ಯಾವ ಬಟ್ಟೆ ಸಹ ಆಗ್ಲಿ ಬ್ರ್ಯಾಂಡ್ ಅಂದ್ರೆ ಅಷ್ಟು ಒಳ್ಳೆ ಬಟ್ಟೆ. ತಾವು 10 ವರ್ಷದಲ್ಲಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ತಮ್ಮಲ್ಲಿ ಒಂದು ಗುಣ ಇದೆ, ಏನದು ಗೊತ್ತುಂಟಾ? ಗೊತ್ತುಂಟು. ಏನದು ಅಂದ್ರೆ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಾಗ ನಾನ್ ಖಾಲಿ ಒಂದು ಸೀರೆ ನೋಡ್ಲಿಕ್ಕೆ ಅಂತ ಹೇಳಿ ಬಂದದ್ದು. ಆದ್ರೆ ಇವರು 4 ಸೀರೆ ಕೊಟ್ಟು ಕಳಿಸಿದ್ದಾರೆ. ಅವರ ಮಾತಿನ ಚಕಮಕಿ ಆ ತರ ಇದೆ. ಅವ್ರು ಯಾವ ರೀತಿಯಾಗಿ
ಗ್ರಾಹಕರನ್ನ ಮೋಡಿ ಮಾಡ್ತಾರೆ ಅಂತ ಹೇಳಿ ಅವರ ಮಾತಲ್ಲೇ ಕೇಳ್ಬೋದು. ಯಾವ ರೀತಿಯಾಗಿ ತಾವು ಒಂದು ಸೀರೆ ಖರೀದಿ ಬಂದವರಿಗೆ 4 ಸೀರೆ ಅವರು ಈ ತರದ ಸೀರೆ ಇದೆ, ಈ ತರದ ಸೀರೆ ಕೂಡ ಇಲ್ಲಿ ಸಿಗ್ತದೆ ಅನ್ನೋದನ್ನ ತಾವು ಪರಿಚಯಿಸ್ತೀರಿ. ತಮ್ಗೆ ಅದು ಯಾವ ರೀತಿಯಾಗಿ ತಮ್ಮ ಮನಸ್ಸಿನಲ್ಲಿ ಮೂಡ್ ಬರ್ತದೆ? ಅಂದ್ರೆ ಇಷ್ಟಪಡೋದಂದ್ರೆ ನಾನು ಹೇಳುವಂದ್ರೆ ಅಂದ್ರೆ ಈಗ ಕ್ವಾಲಿಟಿ ಅಷ್ಟು ಒಳ್ಳೆ ಬಂದಿದೆ. ಈಗ ನಾವು ಒಂದು ಬಿಡಿಸುವಾಗ ಕಸ್ಟಮರ್ಗೆ ಬಿಡಿಸ್ಬೇಡಿ ಅಂತ ಹೇಳ್ತಾರೆ, ಆದ್ರೂ ನಾವು ಮತ್ತೆ ಮತ್ತೆ ಬಿಡಿಸ್ತಾ ಹೋಗ್ತೇವೆ, ಕಸ್ಟಮರ್ ತೋರಿಸ್ತಾ ಹೋಗ್ತೇವೆ. ಅದು ನಾವು ಬಿಡಿಸುವ ಅಂದ್ರಲ್ಲಿ ಅವರಿಗೆ ಒಂದೊಂದು ಇಷ್ಟ ಆಗ್ತದೆ ಸಾರಿ. ಯಾಕಂದ್ರೆ ಇಂಥ ಸಾರಿ ನಮ್ಗೆ ಬೇರೆ ಅಂಗಡಿಯಲ್ಲಿ ಎಲ್ಲಿ ಸಿಗ್ಲಿಲ್ಲ, ನೀವು ವೆರೈಟೀಸ್ ನಮ್ಗೆ ಕೊಡ್ತಾ ಇದ್ದೀರಿ, ತೋರಿಸ್ತಾ ಇದ್ದೀರಿ. ತೋರಿಸ್ಬೇಡಿ ಅಂದ್ರೆ ನಾವು ತೋರಿಸ್ತಾ ಇರ್ತೇವೆ. ಮತ್ತೆ ಅಂದ್ರೆ ಅವ್ರ ಕ್ವಾಲಿಟಿ ಒಳ್ಳೊಳ್ಳೆ ತರಿಸ್ತಾ ಇದ್ದಾರೆ. ಇಲ್ಲಿನ ವಿಶೇಷ ಏನಂತ ಹೇಳಿದ್ರೆ, ನಾನು ಇಲ್ಲಿ ಕಳೆದ ಹಲವು ವರ್ಷಗಳಿಂದ ಸೀರೆಯನ್ನ ಖರೀದಿ ಮಾಡ್ತಾ ಇದ್ದೇನೆ. ಇಲ್ಲಿ ಖರೀದಿ ಮಾಡಿರುವಂತ ಸೀರೆ ಹೇಗೆ ಖರೀದಿ ಮಾಡಿದೇನೋ ಅದೇ ರೀತಿ ಇವತ್ತಿನವರೆಗೂ ಇರುವಂತದ್ದು ತುಂಬಾ ಸಂತೋಷ ತಂದ ವಿಚಾರ. ಶಮೀರ್ ಅವರೇ, ಇದು ಯಾವ ತರದ ಸೀರೆ? ಇದು ಫ್ಯಾನ್ಸಿ ಸೀರೆ. ಹೌದು, ಹಗೂರ ಉಂಟು ಫ್ಯಾನ್ಸಿ. ಮತ್ತೆ ಉಡುವಾಗ ಸಹ ನೀರಿಗೆಲ್ಲ ಒಳ್ಳೆ ನಿಲ್ತದೆ. ಇದಕ್ಕೆ ಕೂಡ 20% ಆಫರ್ ಉಂಟು. ಇದು ಸ್ಟೋನ್ ಅಲ್ಲಿ ಫ್ಯಾನ್ಸಿ. ಇದು ನೋಡಿ ಹ್ಯಾಂಡ್ ವರ್ಕ್. ಇದು ಬ್ಲೌಸ್ ಪೀಸ್. ಇದು ಸೆರಕ್. ಯಾವ ಮಟೀರಿಯಲ್ ಇದು? ಇದು ಕೂಡ ಫ್ಯಾನ್ಸಿ ಟಿಶ್ಯೂ ತರ. ಫ್ಯಾನ್ಸಿ ಅಲ್ಲಿ ಟಿಶ್ಯೂ ಕೇಳ್ತಾರಲ್ಲ ಕಸ್ಟಮರ್, ಆ ಟೈಪ್ ಅಲ್ಲಿ. ಇದು ಎಂಬ್ರಾಯ್ಡರಿ ವರ್ಕ್ ಉಂಟು. ಸಾರಿ ಸಿಂಪಲ್ ಡಿಸೈನ್ಸ್ ಬ್ಲೌಸ್. ಸಿಂಪಲ್ ಸಾರಿ ಆದ್ರೂ ಗ್ರ್ಯಾಂಡ್ ಇದೆ ಸೀರೆ. ಇದು ಕೂಡ ಫ್ಯಾನ್ಸಿ ಪಾರ್ಟಿ ವೇರ್ ಬರ್ಡೇ ಅದಕ್ಕೆಲ್ಲ. ಸಾಟಿನ್ ಸೀರೆ ಕಸ್ಟಮರ್ ಕೇಳ್ತಾರಲ್ಲ, ಈಗ ಸಾಟಿನ್ ಕೂಡ ಸಾಡಿ ಬಂದಿದೆ ಆಫರ್ ಅಲ್ಲಿ. ಪಾರ್ಟಿ ವೇರ್ ಇದು ಕೂಡ ಎಲ್ಲಾ ತರ ಸೀರೆಗಳಿದೆ. ಪಾರ್ಟಿ ವೇರ್ಗಾಗಿ ತಮಗೆ ವರ್ಕ್ ಬ್ಲೌಸ್, ಪಾರ್ಟಿ ವೇರ್ ಸ್ಟೋನ್ ವರ್ಕ್ ಬಂದಂತ ಸಾರಿ ವಿತ್ ಬ್ಲೌಸ್ ತಾವು ಖರೀದಿ ಮಾಡಬಹುದು. 20% ಆಫರ್ ಅಲ್ಲಿ ಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಸಿಗ್ತಾ ಇದೆ. ನೋಡುವಾಗ ರೇಷ್ಮೆ ಸೀರೆ ತರ ಇದೆ. ವಾರಣಾಸಿ ಸಿಲ್ಕ್ ಇದು. ವಾರಣಾಸಿ ಸಿಲ್ಕ್. ಹೌದು, ಇದು ನೋಡಿ ಡಿಸೈನ್ ಸೀರೆಗಳಿಗೂ ಒಂದೊಂದು ಹೆಸರು ಇದೆ. ಈ ತರ ಬ್ಲೌಸ್ ಬರ್ತದೆ ಇದಕ್ಕೆ, ಈ ಸಾರಿಗೆ. ಇದು ಸೆರಗ್. ಒಂದು ನೋಡ್ಲಿಕ್ಕೆ ಬಂದ್ರೆ 4-5 ತಗೊಳ್ಬೇಕು ಮೇಡಮ್, ಅಂತ ಆಫರ್ ಕೊಟ್ಟಿದ್ದಾರೆ. ಹಾಕ್ತಿರೋದು ನೋಡುವಾಗ ಬಹಳ ಚಂದ ಸೀರೆ. ಆ ತರ ಇನ್ನು ಆಫರ್ ಬಂದಿದೆ. ಒಂದೇ ತರದ ವೆರೈಟಿ ಇಲ್ಲ ವೀಕ್ಷಕರೇ. ನೋಡಿ, ವಿವಿಧ ತರದ ಸೀರೆಗಳನ್ನ ಇಲ್ಲಿ ತಮ್ಗಾಗಿ ಸಿಗ್ತಾ ಇದೆ. ವಿಶೇಷ ಆಫರ್ ಕೂಡ ಇದೆ. ಇದೇ ಸುವರ್ಣ ಅವಕಾಶ, ತಾವು ಖರೀದಿ ಮಾಡಿ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ನೀವು ಸಹ ತಗೊಳ್ಳಿ ಮೇಡಮ್, ನೀವು ಸಹ ಹೇಳಿ 4 ಮಂದಿಗೆ ಹೇಳಿ ಕರ್ಕೊಂಡು ಬನ್ನಿ. ಉಟ್ಕೊಂಡಿರುವಂತ ಸೀರೆ ಕೂಡ ತಮ್ಮಲ್ಲೇ ಖರೀದಿ ಮಾಡಿರುವಂತದ್ದು. ಈ ತರದ ಕಾಂಬಿನೇಷನ್ ಇರುವಂತ ಸೀರೆ ಬಾರಿ ಚೆಂದ ಉಂಟು. ಯಾವ ತರದ ಮಟೀರಿಯಲ್ ಇದು? ಇಕ್ಕತ್, ಪ್ಯೂರ್ ಸಿಲ್ಕ್ ಅಲ್ಲಿ ಇಕ್ಕತ್ ನೋಡಿ, ಈ ತರ ಬಂದಿದೆ. ಮಿಸ್ ಮಾಡ್ಕೊಳ್ಬೇಡಿ ಮೇಡಮ್, ಆದಷ್ಟು ಬೇಗ ಬನ್ನಿ. ನಾನೊಬ್ಳೇ ಅಲ್ಲ, ನಮ್ಮ ಇಲ್ಲಿ ವೀಕ್ಷಣೆ ಮಾಡುತ್ತಿರುವಂತ ವೀಕ್ಷಕರಿಗೂ ಕೂಡ ತಾವು ಹೇಳ್ಬೇಕು. ಹೌದು, ಎಲ್ಲರೂ ಬರ್ಬೇಕು. ಯಾವ ತರ ಆಫರ್ ಎಲ್ಲ ಇದೆ. ಎಲ್ಲರೂ ಫ್ಯಾಮಿಲಿ ಶಾಪ್ ಅಂದ್ರೆ ಎಲ್ಲ ತರ ಒಂದೇ ಸೂರಿನಡಿ ಎಲ್ಲರಿಗೂ ಕೂಡ ಖರೀದಿ ಮಾಡಬಹುದು. ಮದುವೆಗಾಗ್ಲಿ, ಪಾರ್ಟಿ ವೇರ್ಗಾಗ್ಲಿ, ಅಥವಾ ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ಫಂಕ್ಷನ್ ಗಳು ಇರ್ಬೋದು. ತಾವು ಬನ್ನಿ, ಹಬ್ಬ ಹರಿದಿನಗಳು ಬಹಳಷ್ಟು ಕಾದಿವೆ. ಅದಕ್ಕಾಗಿ ತಾವು ಒಂದೇ ಸೂರಿನಡಿ ಎಲ್ಲ ಬಟ್ಟೆಗಳನ್ನ ಖರೀದಿ ಮಾಡಬಹುದು. ಬ್ರಾಂಡೆಡ್ ಬಟ್ಟೆ ಕೂಡ ಇಲ್ಲಿ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಲಕ್ಷ್ಮೀ ಸಿಲ್ಕ್ಸ್ನಲ್ಲಿ ಯಾವ ರೀತಿಯ ಮಾರ್ಕೆಟ್ ಮೆಗಾ ಆಫರ್ಗಳನ್ನ ನೋಡ್ತಾ ಇದ್ದೇವೆ. ಬನ್ನಿ, ಇನ್ನು ಮುಂದೆ ಮಕ್ಕಳ ಬಟ್ಟೆ ಯಾವ ರೀತಿ ಇದೆ, ಯಾವ ಬ್ರಾಂಡೆಡ್ ಪುರುಷರ ಬಟ್ಟೆ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ.
ನೋಡಿದ್ರಲ್ಲ ವೀಕ್ಷಕರೇ, ಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಯಾವೆಲ್ಲ ವೆರೈಟಿಯ ಸ್ಯಾರೀಸ್ ಇದೆ, ಯಾವ ಸ್ಯಾರಿಗೆ ಯಾವ ಪ್ರೈಸ್ ನಿಂದ ಸ್ಟಾರ್ಟ್ ಆಗಿ ಯಾವ ಪ್ರೈಸ್ ನವರೆಗೆ ಸ್ಯಾರೀಸ್ ಇದೆ, ಇವೆಲ್ಲವನ್ನು ನಮ್ಮ ಜ್ಯೋತಿ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ನಿಮ್ಗೆ ತಿಳಿಸ್ಕೊಟ್ರು. ನಾವು ಇವಾಗ ಡ್ರೆಸ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಹಾಯ್. ಎಸ್, ನಮ್ಮ ಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಯಾವ ರೀತಿಯ ಡ್ರೆಸ್ಸಸ್ ಸಿಗ್ತದೆ? ನಿಮ್ಗೆ ಡ್ರೆಸ್ಸಸ್ ಹೇಳಿದ್ರೆ ಕುರ್ತಿ ಸೆಟ್ ಇದೆ, ಶರಾರ ಇದೆ, ಗಾಗ್ರಾ ಇದೆ, ಮತ್ತೆ ಪ್ಲಾಜಾ ಸೆಟ್ಸ್ ಎಲ್ಲ ಇದೆ, ಮತ್ತೆ ನಿಮ್ಗೆ ಯಾವ್ದೆಲ್ಲ ಪಾರ್ಟಿ ವೇರ್ ಇದೆ, ಎಲ್ಲ ಐಟಮ್ಸ್ ಇದೆ. ಲೈಕ್ ಇವಾಗ ಕುರ್ತಿ ಸೆಟ್ ಇದೆ ಅಂತ ಹೇಳಿದ್ರೆ ಯಾವ ವರ್ಕ್ ನ ಇದೆ? ಲೈಕ್ ಹ್ಯಾಂಡ್ ವರ್ಕ್ ಆಗಿರ್ಬೋದು ಅಥವಾ ಯಾವ ವರ್ಕ್ ನ? ನಿಮ್ಗೆ ಯಾವ ವರ್ಕ್ ಅಲ್ಲಿ ಇದೆ ಅದೆಲ್ಲ ವರ್ಕ್ ಅಲ್ಲಿ, ಹ್ಯಾಂಡ್ ವರ್ಕ್ ಅಲ್ಲಿ ಇದೆ, ನಿಮ್ಗೆ ಎಂಬ್ರಾಯ್ಡ್ರಿ ವರ್ಕ್ ಅಲ್ಲಿ ಇದೆ, ಸಿಂಪಲ್ ವರ್ಕ್ ಅಲ್ಲೂ ಇದೆ. ನಿಮ್ಗೆ ಯಾವ ರೀತಿಯಲ್ಲಿ ಯಾವ ರೇಂಜ್ ಅಲ್ಲಿ ಎಲ್ಲ ನಿಮ್ಗೆ ಬೇಕು ಆ ರೇಂಜ್ ಅಲ್ಲಿ ಎಲ್ಲ ತರ ನಿಮ್ಗೆ ಸಿಗ್ತದೆ. ಓಕೆ, ನೀವು ಮಾತಾಡುವಾಗ ಹೇಳಿದ್ರೆ ಕುರ್ತಿ ಸೆಟ್ ಅಂತ ಹೇಳಿದ್ರೆ ತೋರಿಸಬಹುದಾ ಯಾವ ಟೈಪ್ ಅಂತ? ಈ ತರ ಬರುತ್ತೆ, ಈ ತರ ಡಿಸೈನ್, ಈ ವರ್ಕ್ ಬರುತ್ತೆ. ಶಾಲ್ ನಿಮ್ಗೆ ಗ್ರ್ಯಾಂಡ್ ಅಲ್ಲಿ ಇರುತ್ತೆ, ಈ ತರ ಬರುತ್ತೆ. ಇದು ಬಿಟ್ಟು ಬೇರೆ ಯಾವ್ದಾದ್ರು ಬೇರೆ ಸ್ಟೈಲ್ ಇದು ತೋರಿಸೋದಾದ್ರೆ? ಅಂಬ್ರೆಲಾ ಟೈಪ್ ಬರುತ್ತೆ ನಿಮ್ಗೆ. ಇದು ನೋಡಿ ಅಂಬ್ರೆಲಾ ಟೈಪ್ ಪ್ಲಾಜಾ. ನಿಮ್ಗೆ ಪ್ಯಾಂಟ್ ಅಲ್ಲಿ ಸಹ ವರ್ಕ್ ಇದೆ. ಇದು ಬೇರೆ ಬೇರೆ ಟೈಪ್ ಅಲ್ಲಿ ಇದು ನಿಮ್ಗೆ ಅಂಬ್ರೆಲಾ ಟೈಪ್. ಓಕೆ, ಶಾರ್ಟ್ ಅಂಬ್ರೆಲಾ ಟೈಪ್ ಬತ್ತು. ಗ್ರ್ಯಾಂಡ್ ಶಾಲ್ ಬರುತ್ತೆ ನಿಮ್ಗೆ. ಓಕೆ, ಪ್ಯಾಂಟ್ ಅಲ್ಲಿ ಸಹ ನಿಮ್ಗೆ ವರ್ಕ್ ಇರುತ್ತೆ. ಓಕೆ, ಎಲ್ಲಾನು ಬ್ರಾಂಡೆಡ್ ಆಗಿರ್ತದೆ. ಬ್ರಾಂಡೆಡ್ ಐಟಮ್ಸ್ ಇದೆ, ನಿಮ್ಗೆ ಹೇಗ್ ಬೇಕು ಆ ತರದಲ್ಲಿ ಎಲ್ಲಾ ವೆರೈಟೀಸ್ ಸಿಗ್ತದೆ. ಪ್ರೈಸಸ್ ಬಗ್ಗೆ ಹೇಳುದಾದ್ರೆ? ಪ್ರೈಸಸ್ ನಿಮ್ಗೆ ಈಗ 900 ಇಂದ ಸ್ಟಾರ್ಟ್ ಆಗಿ ಒಳ್ಳೆ ರೇಂಜ್ ಅಲ್ಲಿ ನಿಮ್ಗೆ 5000 ತನಕ ಸಹ ಇದೆ, 6000. ನಿಮ್ಗೆ ಶರಾರ ಮತ್ತೆ ಗಾಗ್ರಾ ಎಲ್ಲ ಇನ್ನೂ ಒಳ್ಳೆ ಟೈಪ್ ಅಲ್ಲಿ ಸಿಗ್ತದೆ. ಓಕೆ, ಲೈಕ್ ಇವಾಗ ಇಲ್ಲಿ ಎಲ್ಲಾ ರೀತಿಯ ಬಟ್ಟೆಗಳಿದೆ. ಸ್ಪೆಷಲಿ ಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಈ ಡ್ರೆಸ್ಸಸ್ ಸೆಕ್ಷನ್ ಅಲ್ಲಿ ಯಾವುದನ್ನು ಜನ ಇಷ್ಟಪಡ್ತಾರೆ? ನಿಮ್ಗೆ ಶರಾರ ಲೈಕ್ ಮಾಡ್ತಾರೆ, ಕೆಲವು ಜನಗೆ ಇಷ್ಟಪಡ್ತಾರೆ. ಮತ್ತೆ ಕುರ್ತಿ ಸೆಟ್ 3 ಪೀಸ್ ಬರುತ್ತೆ, 2 ಪೀಸ್ ಬರುತ್ತೆ. ಕೆಲವರಿಗೆ ಶಾಲ್ ಎಲ್ಲ ಹಾಕೋಕೆ ಆಗಲ್ಲ, ಸೊ 2 ಪೀಸ್ ಕೇಳ್ತಾರೆ ಜನರು. ಸೊ 2 ಪೀಸಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಓಕೆ, ಓಕೆ, ಕಸ್ಟಮರ್ ಕೇಳ್ತಾರೆ ಅಂತ ಹೇಳಿದ್ರೆ ಕಸ್ಟಮರ್ ಬಗ್ಗೆ ಹೇಳುದಾದ್ರೆ ನೀವೇನ್ ಹೇಳ್ತೀರಾ? ಕಸ್ಟಮರ್ ಯಾವ ರೀತಿ ಇರ್ತಾರೆ ಇಲ್ಲಿ, ಯಾವ ರೀತಿ ನಿಮ್ ಜೊತೆ ಮಾತಾಡ್ತಾರೆ? ನಾನ್ ಬಂದು ಇಲ್ಲಿಗೆ ಜಸ್ಟ್ ಈಗ 7 ಮಂತ್ ಆಗಿದೆ, ಬಟ್ 12 ಇಯರ್ಸ್ ಇಂದ ಇವರು ಕಸ್ಟಮರ್ ಅನ್ನೆಲ್ಲ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಸೊ ಎಲ್ಲ ಕಸ್ಟಮರ್ ಒಳ್ಳೆ ರೀತಿಯಲ್ಲಿ ಬಂದು ಈಗ ಒಂದು ತಗೊಂಡಿಗೆ ಹೋದ್ರೆ 2-3 ಎಕ್ಸ್ಟ್ರಾ ತಗೊಂಡೇ ಹೋಗ್ತಾರೆ. ಅವ್ರಿಗೆ ಅವ್ರ ಪ್ರೈಸ್ ನೋಡಿ, ಕ್ವಾಲಿಟಿ ನೋಡಿ ಎಲ್ಲ ಒಳ್ಳೆ ರೀತಿಯಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಇವಾಗ ವೆರೈಟೀಸ್ ಓಕೆ, ವರ್ಕ್ ಓಕೆ, ಸೈಜ್ ಬಗ್ಗೆ ಹೇಳುದಾದ್ರೆ ನೀವು ಸೈಜ್ ವೈಸ್ ಟೆನ್ಷನ್ ಮಾಡಬೇಡಿ. ನೀವು S ಸೈಜ್ ಇಂದ ಹಿಡಿದು ನಮ್ 7XL ತನಕ ಇದೆ. ನಿಮ್ಗೆ ಕಾರ್ಕಳದಲ್ಲಿ ಎಲ್ಲಿ ಸಹ ಸಿಗುದಿಲ್ಲ 7XL. 3XL ಗೆ ನಿಲ್ಲಿಸ್ಬಿಡ್ತಾರೆ. 7XL ನೀವು ಉಡುಪಿ ಹೋಗ್ಬೇಕು, ಅದ್ರ ಆಚೆ ಹೋಗ್ಬೇಕು. ಬಟ್ ಕಾರ್ಕಳದಲ್ಲಿ ಹೊಸ ಶಾಪ್ ಅಲ್ಲಿ ಎಲ್ಲ S ಇಂದ ನಿಮ್ಗೆ 7XL ತನಕ ಸಿಗುತ್ತೆ. ಸೊ ಸೈಜ್ ಬಗ್ಗೆ ನಮ್ಮ ವ್ಯೂವರ್ಸ್ ಆಗಿರ್ಬೋದು, ನಿಮ್ಮ ಕಸ್ಟಮರ್ಸ್ ಆಗಿರ್ಬೋದು, ವರಿ ಮಾಡ್ಲಿಕ್ಕೆ ಇಲ್ಲ, ಎಲ್ಲಾ ರೀತಿಯ ಎಲ್ಲಾ ಟೈಪ್ ನ ಸೈಜ್ ಸಿಗ್ತದೆ, ಎಲ್ಲಾ ಟೈಪ್ಸ್ ಸಿಗ್ತದೆ. ಓಕೆ, ನೀವು ತೋರಿಸುವಾಗ ಎಲ್ಲ ಪಾರ್ಟಿ ವೇರ್, ಫಂಕ್ಷನ್ ವೇರ್ ಬಗ್ಗೆ ತೋರಿಸಿದ್ರೆ, ಇವಾಗ ಡೈಲಿ ವರ್ಕಿಂಗ್ ಹೋಗುವವರು ಅಥವಾ ಡೈಲಿ ಏನು ಹೊರಗಡೆ ಹೋಗುವಾಗ ನಾವು ಯೂಸ್ ಮಾಡುವಂತ ಬಟ್ಟೆಗಳು ಯಾವ ರೀತಿ ಇದೆ ಇಲ್ಲಿ? ಡೈಲಿ ವೇರ್ ಅದೇ ಹೇಳಿದ 2 ಪೀಸ್ ಅಲ್ಲಿ ಆ ಟೈಪ್ ಅಲ್ಲಿ ಬರುತ್ತೆ. ಮತ್ತೆ 2 ಪೀಸ್ ನಿಮ್ಗೆ ಈ ಟೈಪ್ ಅಲ್ಲಿ ಬರುತ್ತೆ. ಇದು ನಿಮ್ಗೆ ಡೈಲಿ ವೇರ್ಗೆ, ಆಫೀಸ್ ವೇರ್ಗೆ ಎಲ್ಲ ಹಾಕ್ಬೇಕಾದ್ರೆ ಈ ಟೈಪ್ ಅಲ್ಲಿ ಹಾಕೊಂಡು ಹೋಗ್ತಾರೆ. ಆಕ್ಚುಲಿ 2 ಪೀಸ್ ಅಂದ್ರೆ 2 ಪೀಸ್ ಅಂದ್ರೆ ಹೀಗೆ ಬರುತ್ತೆ. ಇದು ಮತ್ತೆ ಜಸ್ಟ್ ಪ್ಯಾಂಟ್. ಓಕೆ, ಇದಕ್ಕೆ ನಿಮ್ಗೆ ಶಾಲ್ ಬರಲ್ಲ. ಈ ಟೈಪ್ ಎಲ್ಲ ಇದೆಲ್ಲ ನಿಮ್ಗೆ ಕಡಿಮೆ ರೇಟ್ ಅಲ್ಲೇ ಇದೆ. 600-500 ರೇಂಜ್ ಅಲ್ಲಿ ಇದೆಲ್ಲ ಸಿಗುತ್ತೆ ನಿಮ್ಗೆ. ನಿಮ್ಗೆ ಟಾಪ್ಸ್ ಇದೆ ನೋಡಿ. ಟಾಪ್ಸ್ ಕೂಡ ನಿಮ್ಗೆ S ಇಂದ 7XL ತನಕ ಟಾಪ್ ಬರುತ್ತೆ ನಿಮ್ಗೆ. ಇದು ನಿಮ್ಗೆ ಅಂಬ್ರೆಲಾ ಟಾಪ್. ಆಕ್ಚುಲಿ ನಾವು ಈಗ ಗ್ರ್ಯಾಂಡ್ ಡ್ರೆಸ್ ಅಲ್ಲಿ ಯಾವ್ದೆಲ್ಲ ಟೈಪ್ಸ್ ನೋಡಿರ್ತೇವೆ ಅದೇ ರೀತಿಯಲ್ಲಿ ಕೂಡ ನಾವು ನಾರ್ಮಲ್ ಡ್ರೆಸ್ ನೋಡ್ಬೋದು. ನಿಮ್ಗೆ ಕ್ವಾಲಿಟಿ, ಸೈಜ್ ಎಲ್ಲ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ. ಕೆಲವರಿಗೆ ಫೀಡಿಂಗ್ ಟಾಪ್ ಎಲ್ಲ ಬೇಕಾಗುತ್ತೆ. ಫೀಡಿಂಗ್ ನೈಟಿ ಇದೆ, ಫೀಡಿಂಗ್ ಟಾಪ್ ಇದೆ, ಎಲ್ಲ ಟೈಪ್ ಅಲ್ಲಿ ಡ್ರೆಸ್ ಇದೆ ನಿಮ್ಗೆ. 2 ಟೈಪ್ ಅಲ್ಲಿ ಬರುತ್ತೆ ಕಾರ್ಡ್ ಸೆಟ್ ನಿಮ್ಗೆ. ಒಂದು ಕಾರ್ಡ್ ಸೆಟ್ ಟಾಪ್ ನಿಮ್ಗೆ ತುಂಬಾ ಉದ್ದ ಬರುತ್ತೆ. ಓಕೆ, ಹೀಗೆ ಬರುತ್ತೆ. ಇದಕ್ಕೆ ನಾವು ಕಾರ್ಡ್ ಸೆಟ್ ಅಂತ ಹೇಳ್ತೇವೆ. ಈ ಟೈಪ್ ಇರುತ್ತೆ. ಇದು ನಿಮ್ಗೆ ಶಾರ್ಟ್ ಅಲ್ಲಿ ಬರುತ್ತೆ. ಇದು ನಿಮ್ಗೆ ತುಂಬಾ ಲಾಂಗ್ ಇದೆ, ಇದು ನಿಮ್ಗೆ ಶಾರ್ಟ್ ಅಲ್ಲಿ. ಈ ಟೈಪ್ ಅಲ್ಲಿ ಬರುತ್ತೆ. ಸೇಮ್, ಇದು ಸೇಮ್ ಅದೇ ಡಿಸೈನ್ ಅಲ್ಲಿ ಬರುತ್ತೆ.
ಇದು ನೈಟ್ ಸೂಟ್. ನಿಮ್ಗೆ ಸಿಂಗಲ್ ಬೇಕಾದ್ರೆ ಟಿ ಶರ್ಟ್ ಪ್ಯಾಂಟ್ ಸಿಂಗಲ್ ಆಗುತ್ತೆ ಸಿಗುತ್ತೆ. 3/4 ಇದೆ, ಎಲ್ಲಾ ಟೈಪ್ ಡ್ರೆಸ್ ಇದೆ ನಿಮ್ಗೆ. ಅಂದ್ರೆ ಒಮ್ಮೆ ನಾವು ಇಲ್ಲಿಗೆ ಬಂದ್ರೆ ಫಂಕ್ಷನ್ ಇಂದ ಹಿಡಿದು ಮನೆಯಿಂದ ಹಿಡಿದು ಕೆಲಸದವರೆಗೆ ಎಲ್ಲಾ ಡ್ರೆಸ್ಸಸ್ ಕೂಡ ನಾವು ಪರ್ಚೇಸ್ ಹೌದು ಮಾಡ್ಬೋದು. ಓಕೆ, ಇವೆಲ್ಲ ಆಯ್ತು. ಅಂದ್ರೆ ನಾವು ಏನು ಹುಡುಗಿಯರಿಗೆ ಆಯ್ತು, ಇನ್ ಮಕ್ಕಳಿಗೆ ನೋಡುದಾದ್ರೆ ಯಾವ ರೀತಿಯ ಬಟ್ಟೆ ಇದೆ? ಮಕ್ಕಳಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ ತುಂಬಾ ವೆರೈಟಿ ಇದೆ. ಈಗ ತುಂಬಾ ಜಾಸ್ತಿ ವೆರೈಟಿ ಇರುವುದೇ ಮಕ್ಕಳಲ್ಲಿ. ಇದು ನೋಡಿ, ಇದು ಚಿಕ್ಕ ಮಕ್ಕಳದು ಬಾಯ್ಸ್ ಡ್ರೆಸ್. ಇದು ಶರ್ವಾನಿ ಹೀಗೆ ಬರುತ್ತೆ. ಇದು ನೋಡಿ ಸೂಟ್ ವಿತ್ ಪ್ಯಾಂಟ್ ಬರುತ್ತೆ ಇದೆಲ್ಲ. ಓಕೆ, ಇವಾಗ ಆಫರ್ ಈ ಡ್ರೆಸ್ಸಸ್ಗೂ ಕೂಡ ನಡೀತು ಉಂಟಾ ನಿಮ್ಗೆ A to Z ಎಲ್ಲಾ ಡ್ರೆಸ್ ಹೌದು, ಎಲ್ಲಾ ಡ್ರೆಸ್ಸಿಗೆ ಇದೆ. ಬ್ರಾಂಡೆಡ್ ಟೈಪ್ ಅಲ್ಲಿ ಮಾತ್ರ 10% ಇರುತ್ತೆ ನಿಮ್ಗೆ, ಮತ್ತೆ ಎಲ್ಲ 20% ಅಲ್ಲಿ. ಇದು ಕುರ್ತಾ, ಮಕ್ಕಳಿಗೆ ಕೂಡ ಈಗ ಕುರ್ತಾ ಸಿಗುತ್ತೆ ನಿಮ್ಗೆ, ನೋಡ್ಬೋದು ನೀವು. ಸಣ್ಣ ಮಕ್ಕಳಿದು ಸೆಟ್ ಇದು. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಇಲ್ಲಿ ನೀವು ಬಟ್ಟೆ ತಗೊಳ್ಳಿಕ್ಕೆ ಬಂದ್ರೆ ಅದರ ಜೊತೆಗೆ ಬೇಕಾದಂತ ಸೆಟ್ ಕೂಡ ಇದೆ. ಚಪ್ಪಲ್ ಆಗಿರ್ಬೋದು, ಅದಕ್ಕೆ ಬೇಕಾದಂತ ಏನು ಆರ್ನಮೆಂಟ್ಸ್ ಆಗಿರ್ಬೋದು, ಒಂದು ಸೆಟ್ ಇಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಇದು ಮಕ್ಕಳಿದು, ಸಣ್ಣ ಮಕ್ಕಳಿದು ವಿತ್ ಸೆಟ್ ಬರುತ್ತೆ. ಇದು ಸೂಟ್ ನೋಡಿ. ನಿಮ್ಮ ಮನೆ ಮಕ್ಕಳಿಗೆ ಒಂದು ಸುಂದರವಾದ ಫ್ರಾಕ್ ಬೇಕಾದ್ರೆ ನೀವು ಲಕ್ಷ್ಮಿ ಸಿಲ್ಕ್ಸ್ಗೆ ಬಂದ್ರೆ ಖಂಡಿತವಾಗಿಯೂ ಈ ಚಂದ ಚಂದದ ಫ್ರಾಕ್ ಗಳನ್ನು ನೀವು ಪರ್ಚೇಸ್ ಮಾಡಬಹುದು ಅಂಡ್ ಒಳ್ಳೆ ಪ್ರೈಸ್ಗೆ ನೀವು ಪರ್ಚೇಸ್ ಮಾಡಬಹುದು. ಇದು ನೋಡಿ, ಇದು ತುಂಬಾ ಸಾಫ್ಟ್ ಆಗಿದೆ. ಕೆಲವರು ಹೇಳ್ತಾರೆ ಮಕ್ಕಳಿಗೆ ಕಂತುತ್ತೆ, ಆಗಲ್ಲ ಹಾಕಕ್ಕೆ, ಪಾರ್ಟಿ ವೇರ್ ಬೇಕಾಗುತ್ತೆ, ಇರಿಟೇಟ್ ಆಗುತ್ತೆ. ಸೊ ಇಂಥವ್ರಿಗೆ ಇದನ್ನ ಇದು ನಿಮ್ಗೆ ಟ್ರೆಡಿಷನಲ್, ಇದು ನಿಮ್ಗೆ ಟ್ರೆಡಿಷನಲ್ ಡ್ರೆಸ್ ಹೀಗೆ ಬರುತ್ತೆ. ಇದು ಬಾರ್ಬಿ ಡ್ರೆಸ್ ಹೇಳ್ತಾರೆ, ಉದ್ದ ಬಂದು ಎಲ್ಲ ಕಲರ್ಸ್ ಇದೆ ನಿಮ್ಗೆ, ವೆರೈಟಿ ಕಲರ್ ಇದೆ. ಇದೊಂದೇ ಅಲ್ಲ, ಎಲ್ಲ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ಕಾರ. ಲಕ್ಷ್ಮಿ ಸಿಲ್ಕ್ಸ್ ನಲ್ಲಿದ್ದೀರಿ. ಲಕ್ಷ್ಮಿ ಸಿಲ್ಕ್ಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಲಕ್ಷ್ಮಿ ಸಿಲ್ಕ್ ಸಾಧಾರಣ 12 ವರ್ಷದಿಂದ ಗ್ರಾಹಕರಿಗೆ ಒಳ್ಳೆ ರೀತಿಯ ಬಟ್ಟೆ ಮತ್ತೆ ಎಲ್ಲ ವಸ್ತು, ಅವರಿಗೆ ಜನಗಳಿಗೆ ಎಂಥ ವ್ಯವಸ್ಥೆ ಮಾಡಿದರೆ ಒಳ್ಳೆ ರೀತಿ ಬಟ್ಟೆಗಳನ್ನು ಮತ್ತು ಗ್ರಾಹಕರಿಗೆ ಯಾವ ರೀತಿ ಅವರಿಗೆ ಬೇಕಾದ ಸಾಮಗ್ರಿಗಳನ್ನು ತಂದು ಕೊಡ್ತಾರೆ. ಹೇಳಿದನ್ನು ಜನಗಳಿಗೆ ಎಂತ ಹೇಳ್ತಾರೆ ಅದನ್ನು ಇವರು ತಂದು ಕೊಡ್ತಾರೆ. ಮತ್ತೆ ಒಳ್ಳೆ ರೀತಿಯ ಬಟ್ಟೆಗಳು ಇರ್ತದೆ. 12 ವರ್ಷಗಳಿಂದ ಇದು ಪ್ರಾರಂಭ ಆಗಿ 12 ವರ್ಷ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ ಸರ್? ನಾನು 12 ವರ್ಷದಿಂದಲೇ ಬರ್ತಿದ್ದೀನಿ. ಯಾಕೆ ಸರ್ ಇಲ್ಲಿಗೆ ಬರ್ತೀರಾ? ಇಲ್ಲಿಯ ಸ್ಪೆಷಾಲಿಟಿ ಏನು? ನಿಮ್ಗೆ ಯಾಕೆ ಇದು ತುಂಬಾ ಇಷ್ಟ? ನಮ್ಗೆ ಅಂದ್ರೆ ನಮ್ಗೆ ಒಂದು ಅಂಗಡಿ ಇಷ್ಟ ಆದ್ರೆ ನಾವು ಅದನ್ನೇ ಇಟ್ಕೊಳ್ತೇವೆ, ಬೇರೆ ಕಡೆಗೆ ಹೋಗುದಿಲ್ಲ ಜಾಸ್ತಿ. ಪರ್ಟಿಕ್ಯುಲರ್ಲಿ ಯಾವ ವಿಷಯಕ್ಕಾಗಿ ಲಕ್ಷ್ಮಿ ಸಿಲ್ಕ್ಸ್ ಇಷ್ಟ? ನಮ್ಗೆ ಎಲ್ಲ ಬಟ್ಟೆ ಮತ್ತೆ ಎಲ್ಲ ಮಾತು, ಅವರ ಸಂಸಾರ ಒಟ್ಟಿಗೆ ನಾವು ಒಂದೇ ಕುಟುಂಬದಾಗೆ ಇದ್ದೇವೆ ನಾವು. ಹೌದು. ಬೇರೆ ಏನಾದ್ರೂ ಈ ಒಂದು ಮಳಿಗೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಮಳಿಗೆ ಒಳ್ಳೆ ರೀತಿಯಲ್ಲಿ ನಡಿಬೇಕು, ಮತ್ತೆ ಗ್ರಾಹಕರಿಗೆ ಒಳ್ಳೆಯ ಕಡಿಮೆ ರೇಟಲ್ಲಿ ಇವರು ಬಂದು ಕೊಡ್ತಾರೆ. ಮತ್ತು ಯಾವುದೇ ರೀತಿಯ ಚರ್ಚೆ ಮಾಡಿದರೂ ಇವರು ಕಮ್ಮಿ ರೇಟಲ್ಲಿ ಕೊಡ್ತಾರೆ. ಯಾವುದು ಜಾಸ್ತಿ ಇವರು ರೇಟ್ ಹಾಕೋದಿಲ್ಲ, ಬಟ್ಟೆಗಳಿಗೆ ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಸ್ಯಾರಿ ಸೆಕ್ಷನ್ ನೋಡಿ ಆಯ್ತು, ಯಾವೆಲ್ಲ ರೀತಿಯ ಡ್ರೆಸ್ಸಸ್ ಇದೆ ಅಂತ ನೋಡಿ ಆಯ್ತು. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ, ಹುಡುಗಿಯರಿಗೆ, ಮಹಿಳೆಯರಿಗೆ ಏನು ಒಪ್ಪುವಂತ ಡ್ರೆಸ್ ಗಳನ್ನು ನಾವು ಇಲ್ಲಿ ನೋಡಿದ್ವಿ. ಹಾಗೆ ನಾವು ಮೆನ್ಸ್ ವೇರ್ ಬಗ್ಗೆ ಈ ಒಂದು ಎಪಿಸೋಡ್ ಅಲ್ಲಿ ಹೇಳದಿದ್ರೆ ಹೇಗೆ? ಸೊ ಬನ್ನಿ ವೀಕ್ಷಕರೇ, ಇಲ್ಲಿ ಯಾವೆಲ್ಲ ರೀತಿಯ ಮೆನ್ಸ್ ವೇರ್ ಗಳಿದೆ ಅಂತ ನೋಡೋಣ. ಎಸ್, ಹಾಯ್. ಯಾವೆಲ್ಲ ರೀತಿಯ ಗಂಡ್ ಮಕ್ಳಿಗೆ ಬೇಕಾದ ಬಟ್ಟೆಗಳಿವೆ? ಇಲ್ಲಿ ಫಸ್ಟಿಗೆ ನೋಡುದು ಅಂತ ಹೇಳಿದ್ರೆ ಇಂಡೋ ವೆಸ್ಟರ್ನ್ ಇಂದ ಸ್ಟಾರ್ಟ್ ಮಾಡುವ. ಮದುಮಗನಿಗೆ ಬೇಕಾದಂತ ಎಷ್ಟು ಗ್ರ್ಯಾಂಡ್ ಇಂದ ಕೂಡ ಇದ್ದು ಎಷ್ಟು ಲೋ ಪ್ರೈಸ್ ತನಕ ಕೂಡ ಇಂಡೋ ವೆಸ್ಟರ್ನ್ ಆಗಿರ್ಬೋದು. ಅಥವಾ ಇಲ್ಲಿ ನೋಡ್ತಿದ್ದೀರಿ ಕಲರ್ಫುಲ್ ಆಗಿ ಎಷ್ಟು ಯಾವ ರೀತಿ ಮ್ಯಾಚಿಂಗ್, ಲೇಡೀಸ್ ಸಾರಿಗೆ ಯಾವ ರೀತಿ ಮ್ಯಾಚಿಂಗ್ ಅನ್ನು ಈಗ ಸೆಟ್ ಮಾಡುವವರು ಇರುವುದು. ಸೊ ಹಾಗೆ ಲೇಡೀಸಿಗೆ ಸ್ಯಾರಿಯಲ್ಲಿ ಯಾವ ರೀತಿ ಕಲರ್ಸ್ ಇದೆ ಅದಕ್ಕೆ ಮ್ಯಾಚ್ ಆಗಿ ಅದಕ್ಕೆ ಸಿಮಿಲರ್ ಆಗಿರುವಂತಹ ಕಲರ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಅದೇ ರೀತಿಯಾಗಿ ಇಂಡೋ ವೆಸ್ಟರ್ನ್ ಆಗಿರ್ಬೋದು, ಶರ್ವಾನಿ ಆಗಿರ್ಬೋದು,
ಎಲ್ಲ ರೀತಿಯಲ್ಲಿ ಮದುಮಗನಿಗೆ ಯಾವ ರೀತಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗುವ ಹಾಗೆ ಅಂದ್ರೆ ನೀವು ಹೇಳುದು ಮದುಮಗಳಿಗೆ ಇಲ್ಲೇ ಸ್ಯಾರಿ ಪರ್ಚೇಸ್ ಮಾಡಿದ್ರೆ ಮದುಮಗನಿಗೆ ಬೇಕಾದಂತ ಅದಕ್ಕೆ ಸೂಟ್ ಆಗುವಂತ ಡ್ರೆಸ್ಸಸ್ ಗಳು ಕೂಡ ಇಲ್ಲಿದೆ ಅಂತ. ಇಂಡೋ ವೆಸ್ಟರ್ನ್ ಆಗಿರ್ಬೋದು, ಜೋಧ್ಪುರಿ ಆಗಿರ್ಬೋದು, ಹಾಗೆ ಶರ್ವಾನಿ ಆಗಿರ್ಬೋದು, ಯಾವ ರೀತಿಯಲ್ಲಿ ಈಗ ಕೆಲವರಿಗೆ ಹೈಯೆಸ್ಟ್ ಆಗಿ ಲೈಟ್ ಕಲರ್ಸ್ ಯೂಸ್ ಮಾಡ್ತಾರೆ, ಕೆಲವರು ಡಾರ್ಕ್ ಕಲರ್ಸ್, ಹಾಗೆ ಕೆಲವರು ಗ್ರ್ಯಾಂಡ್ ಹಾಕ್ತಾರೆ, ಕೆಲವರು ಸಿಂಪಲ್ ಆಗಿ, ಯಾವ ಟೈಪ್ ಅಲ್ಲಿ ಬೇಕು ಆ ಟೈಪ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಆಗಿದೆ ಇಲ್ಲಿ. ಓಕೆ, ಇನ್ನು ನೋಡಿ ವೀಕ್ಷಕರು, ಇಲ್ಲಿ ನೀವು ಪೇಟಗಳನ್ನು ಕೂಡ ನೋಡ್ಬೋದು. ಈ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಅಂದ್ರೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ವಸ್ತುಗಳನ್ನು ಇಲ್ಲೇ ಪರ್ಚೇಸ್ ಮಾಡ್ಬೇಕಂತ ಹೇಳ್ತೀರಾ? ಸೊ ಯಾವೆಲ್ಲ ರೀತಿಯದ್ದು? ಯಾಕಂತ ಹೇಳಿದ್ರೆ ಒಮ್ಮೆ ಮದುಮಗ ಇಲ್ಲಿ ಬಂದು ಪರ್ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಇಲ್ಲಿ ಡ್ರೆಸ್ ತಕೊಂಡ್ರೆ ಇನ್ನೊಂದ್ ಕಡೆಗೆ ಪೇಟೆ ತಕೊಳ್ಬೇಕಂತ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಎಲ್ಲರೂ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಎಲ್ಲ ಕೂಡ ರೆಡಿ ಇದೆ. ಸೊ ಇದು ಮದುಮಗನಿಗೆ ರಿಸೆಪ್ಷನ್ ಟೈಮ್ ಅಲ್ಲಿ ಆಗಿರ್ಬಹುದು, ಮದುವೆ ಟೈಮ್ ಅಲ್ಲಿ. ರಿಸೆಪ್ಷನ್ ಟೈಮ್ ಅಲ್ಲಿ ಈ ಪೇಟ್ ಹಾಕಿದ್ರೆ ನಮ್ಮ ವರ ಯಾವಾಗ ಧಾರೆ ಸಮಯದಲ್ಲಿ ಕುತ್ಕೊಳ್ಳುವಾಗ ಈ ಪೇಟ್ ಹಾಕ್ಲಿಕ್ಕೆ ಆಗುದು. ಸೊ ಹಾಗಾಗಿ ಈ ಪೇಟವನ್ನು ಯೂಸ್ ಮಾಡ್ತಾರೆ. ಇದು ಕೂಡ ಅವೈಲೇಬಲ್ ಆಗಿದೆ. ಇದೊಂದ್ ವೇಳೆ ಆರ್ಡರ್ ಕೊಟ್ಟು ನಾವು ಮಾಡಿಸುವಂತದ್ದು. ಹಾಗೇನೆ ಸಣ್ಣ ಮಕ್ಕಳಿಗೆ ಉಪನಯನ ಸಮಯದಲ್ಲಿ ಕೂಡ ಹಾಗೇನೆ ಉಪನಯನದ ಸಮಯದಲ್ಲಿ ಬೇಕಾದಂತಹ ಪೇಟಗಳು ನಮ್ಮಲ್ಲಿ ಇದೆ. ಹಾಗೇನೆ ವೆಸ್ಟರ್ನ್ ವೇರ್ ಅಲ್ಲಿ ಕೋಟ್ ಸೂಟ್, ಹಾಗೇನೆ ಬ್ಲೇಸರ್ ಸೆಟ್ ಎಲ್ಲ ಕೂಡ ಅವೈಲೇಬಲ್ ಆಗಿದೆ. ಎಸ್ ವೀಕ್ಷಕರೇ, ನೀವಿಲ್ಲಿ ಗಮನಿಸಬಹುದು ಒಂದು ಬೇರೆ ಬೇರೆ ಕಲರ್ಸಿನ ಬಟ್ಟೆಗಳನ್ನ ನೋಡ್ತೀವಿ. ಆದ್ರೆ ಇಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ. ನಾವು ಫಂಕ್ಷನ್ ಅಲ್ಲಿ ನೋಡುವಾಗ ಯೂನಿಫಾರ್ಮ್ ತರ ಕಸಿನ್ಸ್ ಆಗಿರ್ಬೋದು ಅಥವಾ ಒಂದು ಕುಟುಂಬದವರಾಗಿರ್ಬೋದು ಯೂನಿಫಾರ್ಮ್ ತರ ಹಾಕ್ತಾರೆ. ಸೊ ಇಲ್ಲಿ ಈ ರೀತಿಯ ಬಟ್ಟೆಗಳು ಬಲ್ಕ್ ಅಲ್ಲಿ ಕೇಳಿದ್ರೆ ಸಿಗ್ತದ? ಖಂಡಿತವಾಗಿ 100% ಸಿಗ್ತದೆ. ಒಂದ್ ವೇಳೆ ನಮ್ಮಲ್ಲಿ ರೆಡಿ ಇಲ್ಲದಿದ್ರು ಕೂಡ ನಾವು ಅದನ್ನು ಸ್ವಲ್ಪ ಎಷ್ಟು ಸಮಯದಲ್ಲಿ ಆಗ್ತದ ಆ ಸಮಯದಲ್ಲಿ ನಾವು ಅದನ್ನು ರೆಡಿ ಮಾಡಿ ತರಿಸಿ ಕೊಡ್ತೇವೆ ಅವರಿಗೆ. ಎಷ್ಟು ಬಲ್ಕ್ ಅಲ್ಲಿ ಆಲ್ರೆಡಿ ತುಂಬಾ ಕಸ್ಟಮರ್ ಆ ತರ ಬಲ್ಕ್ ತಗೊಂಡೋಗಿ ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಸೊ ಹಾಗಾಗಿ ಯಾವ ರೀತಿಯಲ್ಲಿ ಯಾವ ಕಲರ್ಸ್ ಸೂಟೇಬಲ್ ಆಗಿ ಅಷ್ಟೇ ಕಡಿಮೆ ಪ್ರೈಸ್ ಅಲ್ಲಿ ಕೂಡ ನಿಮ್ಗೆ ಬಲ್ಕ್ ಅಲ್ಲಿ ಐಟಮ್ ಸಿಗ್ತದೆ. ಅದೇ ರೀತಿಯಲ್ಲಿ ಇದ್ಯಾವ ಟೈಪ್ ಅಂತ ಹೇಳಿದ್ರೆ ರೊಸೆಟ್ ಆಗಿರ್ಬೋದು, ಎಕಸ್ ಆಗಿರ್ಬೋದು, ಯಾರೋನ್ ಆಗಿರ್ಬೋದು, ತುಂಬಾ ಕಂಪನಿ ವೆರೈಟೀಸ್ ಅಲ್ಲಿ ನಾವು ಮದುವೆಗೆ ಯಾವ ರೀತಿ ಜೋಧ್ಪುರಿ ಎಲ್ಲ ಹಾಕ್ತೇವೆ ನೋಡಿ. ಸೊ ಅದೇ ರೀತಿಯಲ್ಲಿ ಮದುವೆಯ ಒಟ್ಟಿಗೆ ನಡೆಯುವಂತ ಫಂಕ್ಷನ್ ಆಗಿರ್ಬೋದು, ಹಳದಿ ಆಗಿರ್ಬೋದು ಅಥವಾ ಮೆಹಂದಿ ಆಗಿರ್ಬೋದು, ರಿಸೆಪ್ಷನ್ ಆಗಿರ್ಬೋದು. ಸೊ ಆ ಫಂಕ್ಷನ್ ಗೆಲ್ಲ ಯಾವ ರೀತಿಯಾಗಿ ಸೂಟ್ ಆಗ್ಬೇಕಾ ಆ ರೀತಿಯಾದಂತ ಕುರ್ತಾ ಸೆಟ್ ಗಳಿದೆ ವಿತ್ ಪ್ಯಾಂಟ್. ಸೊ ಇದು ಕೂಡ ಎಲ್ಲ ಬಟ್ಟೆಗಳ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಪ್ರೈಸ್ ಅಂತ ಹೇಳಿ ನಿಮ್ಗೆ 1000 ಇಂದ 2000, 3000 ನಿಮ್ಗೆ ಯಾವ ರೀತಿ ಎಷ್ಟು ಪ್ರೈಸ್ ಅಲ್ಲಿ ಬೇಕು ಅಷ್ಟು ಪ್ರೈಸ್ ಅಲ್ಲಿ ಅವೈಲೇಬಲ್ ಇದೆ. ಎಸ್, ಮೆನ್ಸ್ ವೇರ್ ಅಲ್ಲಿ ಯಾವೆಲ್ಲ ಬ್ರ್ಯಾಂಡ್ ನ ಬಟ್ಟೆಗಳು ಇಲ್ಲಿ ಸಿಗ್ತದೆ? ಬ್ರ್ಯಾಂಡ್ ಅಂತ ಹೇಳಿದ್ರೆ ಲೂಯಿಸ್ ಫಿಲಿಪ್ಸ್, ವೆನೆಜಾನ್, ಆಕ್ಸಂಬರ್ಗ್, ಹಾಗೆ ಇನ್ನರ್ ವೇರ್ ಆಗಿರ್ಬೋದು, ಟಿ ಶರ್ಟ್ ಗಳಲ್ಲಿ ಆಗಿರ್ಬೋದು, ಜಾಕಿ ಐಟಮ್ ಕೂಡ ಇಲ್ಲಿ ಅವೈಲೇಬಲ್ ಆಗಿದೆ. ಸೊ ಅದೇ ರೀತಿಯಲ್ಲಿ ನಾರ್ಮಲ್ ಡ್ರೆಸ್ ಕೂಡ ಇದೆ, ಸ್ಲಿಮ್ ಫಿಟ್ ಆಗಿರ್ಬೋದು, ಡೈಲಿ ವೇರ್ ಆಗಿರ್ಬೋದು. ನಾರ್ಮಲ್ ಅಂದ್ರೆ ಡೈಲಿ ವೇರ್ ಅಲ್ಲಿ ಯಾವ ಪ್ರೈಸ್ ಇಂದ ಯಾವ ಪ್ರೈಸ್ ತನಕ? 499 ಇಂದ ನಿಮ್ಗೆ ಲಾಸ್ಟ್ ಪ್ರೈಸ್ 4000 ಅಷ್ಟು 4999 ತನಕ ಕೂಡ ಇದೆ. ಶರ್ಟ್ ಪ್ಯಾಂಟ್ಸ್ ಅಲ್ಲಿ ಕೂಡ ಹಾಗೇನೆ. ಅಂಡ್ ಒನ್ ಮೋರ್, ಇಲ್ಲಿ ಮೆನ್ಸ್ ವೇರ್ ಅಲ್ಲಿ ಯಾವ ರೀತಿಯ ಡ್ರೆಸ್ ಗಳನ್ನು ಪರ್ಚೇಸ್ ಮಾಡ್ಲಿಕ್ಕೆ ಜಾಸ್ತಿ ಕಸ್ಟಮರ್ ಬರ್ತಾರೆ? ಹೈಯೆಸ್ಟ್ ಆಗಿ ಒಮ್ಮೆ ಕಸ್ಟಮರ್ ಅಂದ್ರೆ ಇಲ್ಲಿ ಬ್ರಾಂಡೆಡ್ ಅಂತ ಹೇಳಿ ಹೊಸತು ಶಾಪ್ ಆಗಿದೆ ಅಂತ ಹೇಳಿ ಬರ್ತಾರೆ ಕಸ್ಟಮರ್. ಸೊ ಅವರಿಗೆ ಇಲ್ಲಿ ಬ್ರಾಂಡೆಡ್ ಇದೆ ಅಂತ ಐಡಿಯಾ ಕೂಡ ಇರುದಿಲ್ಲ. ಬಟ್ ಒಂದ್ ಸರ್ತಿ ಅವರು ಬ್ರಾಂಡೆಡ್ ಅನ್ನು ಪರ್ಚೇಸ್ ಮಾಡಿದ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಹುಡುಕೊಂಡು ಬರ್ತಾರೆ. ಯಾಕಂತ ಹೇಳಿದ್ರೆ ಅದರ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು ತುಂಬಾ ಇಷ್ಟಪಟ್ಟು ಇನ್ನೊಮ್ಮೆ ಹುಡುಕೊಂಡು ಬರ್ತಾರೆ ಇನ್ನೊಮ್ಮೆ ಬೇಕಂತ ಹೇಳಿದ್ರೆ. ಓಕೆ, ಅಂಡ್ ಕಸ್ಟಮರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಕಸ್ಟಮರ್ ಕೂಡ ಹಾಗೇನೆ. ನಾವು ಇಲ್ಲಿ ನಾನಿಲ್ಲಿ ಬಂದು ಒಂದು 6 ಮಂತ್ ಆದಷ್ಟೇ. ಬಟ್ ನಾನ್ ಬರೋಕ್ಕಿಂತ ಮುಂಚೆ ಇಲ್ಲಿ 12 ವರ್ಷಗಳಿಂದ ಇವರು ಮೇಡಮ್ನವರಾಗಿರ್ಬೋದು, ಸರ್ ಆಗಿರ್ಬೋದು, ಅವರ ಫ್ಯಾಮಿಲಿ ಆಗಿರ್ಬೋದು, ಅವರು ನಡೆಸ್ಕೊಂಡು ಬರ್ತಿದ್ದಾರೆ. ಅವರು ಯಾವ ರೀತಿ ಕಸ್ಟಮರ್ ಅನ್ನು ಟ್ರೀಟ್ ಮಾಡ್ತಿದ್ದಾರ ಅದೇ ರೀತಿ ನಾವು ಅವರಿಗೆ ಕೂಡ ಅದೇ ರೀತಿ ಕಸ್ಟಮರ್ ಟ್ರೀಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅದು ಕೂಡ ಅವರಿಗೆ ಕಸ್ಟಮರ್ಗೆ ತುಂಬಾ ಜನರಿಗೆ ಇಷ್ಟ ಆಗಿ ನಮಗೂ ಸ್ಯಾಟಿಸ್ಫ್ಯಾಕ್ಷನ್, ಅವರಿಗೆ ಇಷ್ಟ ಆದ್ರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ನಮ್ಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆದಾಗ. ಓಕೆ, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸೀತಾರಾಮ್ ಶೆಟ್ಟಿ ಅಂತ. ಓಕೆ, ಲಕ್ಷ್ಮಿ ಸಿಲ್ಕ್ಸ್ ಮತ್ತೆ ನಿಮ್ಮ ಒಡನಾಟ ಹೇಗಿದೆ? ನಮ್ದೊಂದು 10-12 ವರ್ಷದಿಂದ ಒಡನಾಟ. ನಾವು ಎಲ್ಲಿ ಬಟ್ಟೆ ತಗೊಂಡಿದ್ರು ಇಲ್ಲೇ ಬರುದು, ಎಲ್ಲಿ ಹೋಗುದು. ನಾವು ಬೊಂಬೆಗೆ ಹೋದ್ರು ಕೂಡ ಬಟ್ಟೆ ತಗೊಳ್ಳಿಕ್ಕೆ ಇಲ್ಲಿಗೆ ಬರುದು. ಓಕೆ,
ದೇಶ ಇಡೀ ಸುತ್ತಿದ್ರು ಬಟ್ಟೆ ಕೊಂಡ್ಕೊಳ್ಳಿಕ್ಕೆ ಲಕ್ಷ್ಮಿ ಸಿಲ್ಕ್ಸ್ಗೆ ಲಕ್ಷ್ಮಿ ಬರ್ತೀರಾ? ಯಾತಕ್ಕೋಸ್ಕರ ಇಲ್ಲೇ ಬರ್ತೀರಾ? ಅಂದ್ರೆ ಒಳ್ಳೆ ಗುಣಮಟ್ಟದ ಬಟ್ಟೆಯಲ್ಲಿ ಸಿಗುತ್ತದೆ. ಓಕೆ, ಒಳ್ಳೆ ಗುಣಮಟ್ಟದ ಬಟ್ಟೆ ಸಿಗ್ತದೆ. ಅದರ ಜೊತೆಗೆ ಇಲ್ಲಿರುವಂತಹ ಓನರ್ಸ್ ಆಗಿರ್ಬೋದು, ಇಲ್ಲಿರುವಂತಹ ವರ್ಕ್ ಮಾಡುವವರು, ಅವ್ರ ಬಗ್ಗೆ ಹೇಳುದಾದ್ರೆ ಏನ್ ಹೇಳ್ತೀರಾ? ಇಲ್ಲಿ ಓನರ್ಸ್ ಅಂದ್ರೆ ನಮ್ದು ಒಂದು ಕ್ಲೋಸ್ ಮತ್ತು ವರ್ಕರ್ಸ್ ಕೂಡ ಹಾಗೆ ಬಂದ್ರೆ ಒಂದು ಬಟ್ಟೆ ತಗೊಂಡು 4-5 ಕೊಡ್ತಾರೆ, ಕೊಂಡೋಗ್ತೇವೆ. ಅದೇ ರೀತಿ ದರ ಕೂಡ ನಾರ್ಮಲ್ ಆಗಿದೆ, ಅಂದ್ರೆ ಬೇರೆ ಕಡೆಯಿಂದ ದರ ಕೂಡ ನಮಗೆ ಕೈಗೆ ಎಟಕೋ ದರದಲ್ಲಿ ಸಿಗ್ತದೆ. ಅದರಿಂದ ಇಲ್ಲಿ ಬರುದು. ನಮ್ಮ ಯಾರು ಫ್ಯಾಮಿಲಿ ಕೂಡ ಬೊಂಬೆಯಿಂದ ಬಂದ್ರು ನಾವು ಇಲ್ಲಿ ಕರ್ಕೊಂಡು ಬರ್ತೇವೆ. ಕಸ್ಟಮರ್ ಟ್ರೀಟ್ಮೆಂಟ್ ಯಾವ ರೀತಿ ಇದೆ? ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ, ಬಂದ ಮೇಲೆ ಒಳ್ಳೆ ಮರ್ಯಾದೆ ಇಲ್ಲ ನಮಗೆ. ಅದರಿಂದ ಇಲ್ಲಿ ಬರುದು. ಅಷ್ಟು ಒಳ್ಳೆ ಮರ್ಯಾದೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಾವು ಇಲ್ಲಿಗೆ ಬರುದು. ಓವರ್ ಆಗಿ ನಮ್ಮ ವ್ಯೂವರ್ಸ್ಗೆ ಏನ್ ಹೇಳ್ತೀರಾ ಲಕ್ಷ್ಮಿ ಸಿಲ್ಕ್ಸ್ ಬಗ್ಗೆ? ಲಕ್ಷ್ಮಿ ಸಿಲ್ಕ್ ಅಂದ್ರೆ ಕಾರ್ಕಳದ ಒಂದು ಗ್ರ್ಯಾಂಡ್ ಆಗಿ ಹೋಗಿದೆ ಈಗ. ಇಲ್ಲಿ ಎಲ್ಲ ಕಾರ್ಕಳದವ್ರು ಬಂದು ಪರ್ಚೇಸ್ ಮಾಡಿ, ಅದು ಕೂಡ ಇನ್ನೇನು ಸೀಸನ್ ಉಂಟಂತೆ, ಅದೆಲ್ಲ ಮಾಡಿ ಎಲ್ಲರೂ ಒಳ್ಳೆಯಾಗಿ ಪರ್ಚೇಸ್ ಮಾಡಬೇಕಾಗಿ ನಮ್ಮ ವಿನಂತಿ. ಥ್ಯಾಂಕ್ ಯು ಸರ್. ನಳಿನಿ, ನಾನು ಈಗಾಗಲೇ 6 ಸೀರೆ ಖರೀದಿ ಮಾಡಿದ್ದೇನೆ. ಓಕೆ, ನೀವು 6 ಸೀರೆ, ನಾನು 4 ಡ್ರೆಸ್ ಅನ್ನು ಪರ್ಚೇಸ್ ಮಾಡಿದೆ. ಸೊ ವೀಕ್ಷಕರೇ, ನೀವ್ಯಾಕೆ ತಡ ಮಾಡ್ತಿದ್ದೀರಾ? ನಮ್ಮ ಲಕ್ಷ್ಮಿ ಸಿಲ್ಕ್ ಅನ್ನಿ ಎಲ್ಲಾ ವೆರೈಟಿಯ ಎಲ್ಲಾ ಬ್ರ್ಯಾಂಡ್ ನ ಬಟ್ಟೆಗಳಿದೆ. ಅಲ್ಲದೆ ಈ ಬಾರಿ ಜೂನ್ 25ರಿಂದ ಜುಲೈ 25ರವರೆಗೆ ಮಾನ್ಸೂನ್ ಮೆಗಾ ಆಫರ್, ಅಂದ್ರೆ ಎಲ್ಲಾ ತಿಂಗಳ ಕಾಲ, ಅದೇ 1 ತಿಂಗಳ ಕಾಲ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳ ಮೇಲೆ 10% ಆಫ್, ಹಾಗೆಯೇ ಉಳಿದೆಲ್ಲ ಬಟ್ಟೆಗಳ ಮೇಲೆ 20% ಆಫರ್ ನಿಮ್ಗೆ ಸಿಗ್ಲಿಕ್ಕಿದೆ. ಸೊ ತಡ ಮಾಡಬೇಡಿ, ಈ ಆಫರ್ ಅನ್ನು ನಿಮ್ದಾಗಿಸಿಕೊಳ್ಳಿ. ಹಿಂದೆ ನೀವು ಲಕ್ಷ್ಮಿ ಸಿಲ್ಕ್ಗೆ ಭೇಟಿ ಮಾಡಿ ಅಂತ ಹೇಳ್ತಾ, ನಾನು ನಳಿನಿಯ ಸುವರ್ಣ. ನಾನು ಜ್ಯೋತಿ ರಮೇಶ್.